ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ವೆರಿ ಗುಡ್ ಈವ್ನಿಂಗ್ ಒನ್ ಅಂಡ್ ಆಲ್. It's a great joy for us to be in the month of December, because we know when it comes to December the feeling will be entirely different. So ಈ ಕ್ರಿಸ್ಮಸ್ ತಿಂಗಳಿನಲ್ಲಿ ಇಟ್ಸ್ ಒಂದು ಜಾಯಸ್ಟ್ ಆಗಿ ನಾವು ಪ್ರಾರ್ಥನೆಯಲ್ಲಿ ಇನ್ವಾಲ್ವ್ ಆಗುವ ಹಾಗೆ ದೇವರ ವಾಕ್ಯದ ಮೂಲಕ. ಸೊ ಕ್ರಿಸ್ಮಸ್ ಅಂತ ಹೇಳುವಾಗ ದೇವರ ವಾಕ್ಯದ ಮೂಲಕ ಬಲಗೊಳ್ಳುವಂಥದ್ದು, ಬಿಕಾಸ್ ಇಟ್ಸ್ ಅಡ್ವೆಂಟ್ ಸೀಸನ್ ಆ್ಯಂಡ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್. ಸೊ for this, the word of God and preparing ourselves for the Christ's second coming is entirely different. So those who get opportunity to watch this video, please try to enrich yourself for the preparation of Christ's second coming. So ಇದಕ್ಕೆ ನಾನೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಇದಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ, ಹಾಡುಗಳನ್ನು ಹಾಡಿ ದೇವರಿಗೆ ಸ್ತೋತ್ರ ಹೇಳಿ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿಕೊಳ್ಳುವ ಪ್ರಾರ್ಥನೆಯನ್ನು ಮಾಡಿ ನಾವಿದನ್ನು ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ತಾನೆ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನದ ಪ್ರಾರ್ಥನಾ ಕೂಟವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. Dear church, we'll sing some songs and glorify God. So when we sing songs, we will relax ourselves from the burdens and the anxieties or some sort of disturbs that has within us. So we can come out from that. So let's sing one English song. When upon life's pillows you are tempest tossed, count your blessings, name them one by one. ತುಂಬ ಫೆಮಿಲಿಯರ್ ಇರುವಂಥದ್ದು, ಆ್ಯಂಡ್ ದಟ್ ಗಿವ್ಸ್ ಅ ರಿಯಲಿ ಸ್ಪಿರಿಚುವಲ್ ಕರೇಜ್ ಆ್ಯಂಡ್ ಸ್ಟ್ರೆಂತ್. ಸೊ ಲೆಟ್ಸ್ ಸಿಂಗ್ ದಿಸ್ ಸಾಂಗ್ ವಿತ್ ಅಸ್. Blessings, name them one by one.
ರಾಗ ಮಾಡುವ. ನಾನು ಆಗಲೇ ಹೇಳಿದ ಹಾಗೆ ವಿ ಆರ್ ಇನ್ ಅ ಕ್ರಿಸ್ಮಸ್ ಸೀಸನ್. ಅದರಲ್ಲಿ ಸಂಕೀರ್ತನೆಗಳು, ಧರಣಿಯ ಜನರೇ ಪಾಡಿರಿ ಕೂಡಿರಿ ಪರಸುತ್ತ ನಾಮವನ್ನು, ದೇವರು ಈ ಧರೆಗೆ ಇಳಿದು ಬಂದಂತಹ ಒಂದು ಸಂತೋಷವನ್ನು ಸಾರಿ ತಿಳಿಸುವಂಥ ಈ ಗೀತೆಯನ್ನು ಹಾಡಿ ವಿ ಕ್ಯಾನ್ ಫೀಲ್ ದಟ್ ಕ್ರಿಸ್ಮಸ್ ಫೀಲಿಂಗ್ಸ್. ಧರಣಿಯ ಜನರೇ ಪಾಡಿರಿ ಕೂಡಿ ಪರಸುತ್ತ ನಾಮವನು, ಆತ ಪರವನು ಬಿಟ್ಟು ಈ ಲೋಕಕ್ಕೆ ಬಂದು ನರನ ಗುದಿಸಿದನು. ಆತ ಪರವನು ಬಿಟ್ಟು ಈ ಲೋಕಕ್ಕೆ ಬಂದು ನರನ ಗುದಿಸಿದನು. ಆದಮನಿಂದ ಲೋಕಕ್ಕೆ ಪ್ರಾಪ್ತವಾದ ಶ್ರಮೆಯ ಭೋಗ, ಆದಮನಿಂದ ಲೋಕಕ್ಕೆ ಪ್ರಾಪ್ತವಾದ ಶ್ರಮೆಯ ಭೋಗ, ರಾತ್ರಿ ಮೋದವ ತಾಡುತ್ತ ರಕ್ಷಣೆ ಮಾಡಲು ಈ ದಿನ ಕಾಣಿಸಿದ. ರಾತ್ರಿ ಮೋದವ ತಾಡುತ್ತ ರಕ್ಷಣೆ ಮಾಡಲು ಈ ದಿನ ಕಾಣಿಸಿದ. ನೀಯ ಜನರೇ ಪಾಡಿರಿ ಕೂಡಿ ಪರಸುತ್ತ ನಾಮವನು, ಆತ ಪರವನು ಬಿಟ್ಟು ಈ ಲೋಕಕ್ಕೆ ಬಂದು ನರನ ಗುದಿಸಿದನು. ಆತ ಪರವನು ಬಿಟ್ಟು ಈ ಲೋಕಕ್ಕೆ ಬಂದು ನರನ ಗುದಿಸಿದನು. ಭೂಪರಲೋಕಗಳ ಐಕ್ಯವ ಮಾಡಿ ಶಾಪ ಹರಿಸುವಂತೆ, ಭೂಪರಲೋಕಗಳ ಐಕ್ಯವ ಮಾಡಿ ಶಾಪ ಹರಿಸುವಂತೆ, ಈಗ ಪಾಪದ ರೂಪವನಾತನು ಎನ್ನುವ ಕೋಪಕ್ಕೆ ಗುರಿಯಾದ. ಈಗ ಪಾಪದ ರೂಪವನಾತನು ಎನ್ನುವ ಕೋಪಕ್ಕೆ ಗುರಿಯಾದ. ಧರಣಿಯ ಜನರೇ ಪಾಡಿರಿ ಕೂಡಿ ಪರಸುತ್ತ ನಾಮವನು, ಆತ ಪರವನು ಬಿಟ್ಟು ಈ ಲೋಕಕ್ಕೆ ಬಂದು ನರನ ಗುದಿಸಿದನು. ಆತ ಪರವನು ಬಿಟ್ಟು ಈ ಲೋಕಕ್ಕೆ ಬಂದು ನರನ ಗುದಿಸಿದನು. ಮಾನವರೇ ದಿನ ಕಾಣಿಸಿಕೊಂಡು ಮಾನವರಿಗೆ ಸಾರಿ, ಮಾನವರೇ ದಿನ ಕಾಣಿಸಿಕೊಂಡು ಮಾನವರಿಗೆ ಸಾರಿ, ಪರಜ್ಞಾನದ ಗೀತವ ಹಾಡುತ್ತಲಾತನ ಮಾನವ ತಿಳಿಸಿದರು. ಪರಜ್ಞಾನದ ಗೀತವ ಹಾಡುತ್ತಲಾತನ ಮಾನವ ತಿಳಿಸಿದರು. ಧರಣಿಯ ಜನರೇ ಪಾಡಿರಿ ಕೂಡಿ ಪರಸುತ್ತ ನಾಮವನು, ಆತ ಪರವನು ಬಿಟ್ಟು ಈ ಲೋಕಕ್ಕೆ ಬಂದು ನರನ ಗುದಿಸಿದನು. ಆತ ಪರವನು ಬಿಟ್ಟು ಈ ಲೋಕಕ್ಕೆ ಬಂದು ನರನ ಗುದಿಸಿದನು. ಸೊ ನಮ್ಮನ್ನು ನಾವು ಪ್ರಾರ್ಥನೆಗೆ ಮಾತ್ರವಲ್ಲ ದೇವರ ವಾಕ್ಯಕ್ಕೆ ಸಿದ್ಧ ಮಾಡಿಕೊಳ್ಳುವ ಹಾಗೆ ವಿಲ್ ಸಿಂಗ್ ದ ಲಾಸ್ಟ್ ಸಾಂಗ್ ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು ನೀನೆ ಎಂಬುದಾಗಿ. ಸೊ ದಟ್ ಸೇಸ್ ದಟ್ ಗಾಡ್ ಇಸ್ ವಿತ್ ಅಸ್ ಇನ್ ಎವ್ರಿ ಸ್ಟೆಪ್ಸ್ ಆಫ್ ಅವರ್ ಲೈಫ್ ಎಂಬುದಾಗಿ. ಸೊ ಹಾಗಾಗಿ ವಿ ಕ್ಯಾನ್ ಆಲ್ಸೋ ಫೀಲ್ ದಟ್ ಗಾಡ್ ಇಸ್ ವಿತ್ ಅಸ್ ಇನ್ ಎವ್ರಿ ಸ್ಟೆಪ್ ಎಂಬುದಾಗಿ ತಿಳ್ಕೊಂಡು ವಿಲ್ ಗಿವ್ ಗ್ಲೋರಿ ಆ್ಯಂಡ್ ಹಾನರ್ ಟು ಗಾಡ್ ಅಟ್ ದ ಸೇಮ್ ಟೈಮ್ ವಿಲ್ ಸಿ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪ್ರೆಸೆನ್ಸ್ ಇನ್ ಅವರ್ ಡೈಲಿ ಲೈಫ್. ಲೆಟ್ಸ್ ಸಿಂಗ್ ದಿಸ್ ಸಾಂಗ್. El Shaddai, ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು. El Shaddai,
ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು. ಯೆಹೋವ ರಾಫ, ಎಲ್ಲ ದಿನವೂ ನನ್ನ ಪರಿಹಾರಿ. ಯೆಹೋವ ರಾಫ, ಎಲ್ಲ ದಿನವೂ ನನ್ನ ಪರಿಹಾರಿ. ಎಲ್ಲ ದಿನವೂ ಜಯವ ಕೊಡುವ ಯೆಹೋವನೇ ಸ್ತೋತ್ರವು. ಎಲ್ಲ ದಿನವೂ ಜಯವ ಕೊಡುವ ಯೆಹೋವನೇ ಸ್ತೋತ್ರವು. ಎಲ್ ಶಡಾಯ್, ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್, ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು. ಇದುವರೆಗೂ ಕಾದು ನಡೆಸಿದ ಎಬೆನೆಜರ್ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬೆನೆಜರ್ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್, ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್, ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಶಿರಗಳನ್ನು ಬಾಗಿಸಿ ದೇವರ ಪ್ರಸನ್ನತೆಯನ್ನ ನಮ್ಮ ಪ್ರಾರ್ಥನೆ ಮೂಲಕ ದೇವರನ್ನು ನೋಡಲು ಪ್ರಯತ್ನ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಭೂಪರ ಲೋಕಗಳ ಒಡೆಯನಾದ ಸೃಷ್ಟಿಕರ್ತನಾದ ನಮ್ಮ ದೇವರೇ, 2000 ವರ್ಷಗಳ ಹಿಂದೆ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ರಕ್ಷಕನಾಗಿ ಕಳುಹಿಸಿಕೊಡುವುದರ ಮೂಲಕ, ಮಗನ ಮುಖಾಂತರವಾಗಿ ನೀನು ನಮ್ಮೆಲ್ಲರಿಗೆ ಕೊಟ್ಟಂತ ನಿತ್ಯ ಜೀವದ ನಿರೀಕ್ಷೆಗಾಗಿ, ಆತನ ಮೂಲಕ ನಮಗೆ ದೊರೆತಂತ ರಕ್ಷಣೆಗಾಗಿ ಮಾತ್ರ ಅಲ್ಲದೆ ಆತನಲ್ಲಿ ದಾರಿಯಲ್ಲಿ ಸ್ಥಾಪಿತವಾದಂಥ ಎಲ್ಲ ಆಶೀರ್ವಾದ ಕೃಪೆಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು ಹೇಳ್ತೇವೆ. ದೇವರೇ, ನಿನ್ನ ಮಕ್ಕಳಾದಂಥ ನಾವು ನಿನ್ನ ಸ್ವರೂಪದಲ್ಲಿ ನಿನ್ನ ಶ್ವಾಸದಲ್ಲಿ ಇದ್ದುಕೊಂಡು ಜೀವಿಸ್ಲಿಕ್ಕೆ ಆಗುವಂತೆ ಸಹಾಯ ಮಾಡಿದ್ದು ಮಾತ್ರವಲ್ಲದೆ ನಾವು ನಿತ್ಯ ನಾಶನದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ಸೇರುವ ಹಾಗೆ ಕ್ರಿಸ್ತನನ್ನ ನಮಗೆ ಮಾದರಿಯನ್ನಾಗಿ ಆತನ ಮೂಲಕವಾಗಿ ನಾವೆಲ್ಲರೂ ನಿನ್ನನ್ನು ತಿಳಿದುಕೊಳ್ಳಿಕ್ಕಾಗುವಂತೆ, ನಿನ್ನ ಬಳಿಗೆ ಬರಲಿಕ್ಕಾಗುವಂತೆ ಸಹಾಯ ಮಾಡಿದಕ್ಕಾಗಿ ನನಗೆ ಸ್ತೋತ್ರ. ಹೌದು ಸ್ವಾಮಿ, ನೀನು ಸರ್ವರಲ್ಲಿಯೂ ಸರ್ವವು ಎಲ್ಲ ವಿಧದಲ್ಲಿ ಸಂತೈಸುವ, ಪ್ರೀತಿ ಮಾಡುವ, ನಮಗೆಲ್ಲ ವಿಧದಲ್ಲಿ ಸಹಾಯ ಮಾಡುವಂತ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯ ಹೇಳ್ತದೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಎಂಬುದಾಗಿ. ನಿನ್ನ ಶಾಶ್ವತವಾದ ಕೃಪೆಗಾಗಿ, ನಿನ್ನ ನಿರಂತರವಾದ ಒಡಂಬಡಿಕೆಗಾಗಿ ನಾವು ನಿನಗೆ ಈ ಸಂದರ್ಭದಲ್ಲಿ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಆನ್ಲೈನ್ ಮೂಲಕವಾಗಿ ನಿನ್ನ ಹೆಸರನ್ನ ಸ್ಮರಿಸಲಿಕ್ಕಾಗುವಂತೆಯೋ, ನಿನ್ನ ಪ್ರಸನ್ನತೆಯನ್ನು ಅನುಭವಿಸ್ಲಿಕ್ಕಾಗುವಂತೆಯೋ ನಮ್ಮನ್ನು ಒಟ್ಟಾಗಿ ಕರಕೊಂಡು ಬಂದದಕ್ಕಾಗಿ ಸ್ತೋತ್ರ. ದೇವರೇ, ಒಂದು ಸಂದರ್ಭದಲ್ಲಿ ನಾವಿರುವಂಥ ಸ್ಥಳಗಳಲ್ಲಿಯೇ ನಿನ್ನ ಪ್ರಸನ್ನತೆಯನ್ನು ಅನುಭವಿಸ್ಲಿಕ್ಕಾಗುವಂತೆ ಕಲಿಸು. ಮಾತ್ರವಲ್ಲದೆ ನಿನ್ನನ್ನು ದೃಷ್ಟಿಸಿ ನಿನ್ನ ವಾಕ್ಯದ ಮೂಲಕವಾಗಿ ನಾವೆಲ್ಲರೂ ಆತ್ಮಿಕ ಲಾಭವನ್ನ, ಪ್ರಯೋಜನವನ್ನು ಪಡೀಲಿಕ್ಕಾಗುವಂತೆ ಸಹಾಯ ಮಾಡಿ ಎಂಬುದಾಗಿ ಬೇಡ್ತೇವೆ. ಕ್ರಿಸ್ತನ ಆಗಮನದ ದಿವಸಗಳಲ್ಲಿ ಇರುವಂಥ ನಾವು ಕ್ರಿಸ್ಮಸ್ ಸಂತೋಷದ ಸಂಭ್ರಮದ ಆಚರಣೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವಾಗ ನಮ್ಮನ್ನು ನಿನ್ನ ವಾಕ್ಯದ ಮೂಲಕವಾಗಿ ಎಚ್ಚರಿಸು. ನಿನ್ನ ಎರಡನೇ ಬರೋಣಕ್ಕಾಗಿ ನಾವು ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಸಿದ್ಧಗೊಳ್ಳಿಕ್ಕಾಗುವಂತೆಯೂ, ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ನಿರೀಕ್ಷೆಯಿಂದಲೂ ನಿನ್ನ ಬರೋಣವನ್ನು ವಿಶ್ವಾಸದಿಂದ ಎದುರು ನೋಡ್ಲಿಕ್ಕಾಗುವಂತೆ
ನಮ್ಮೆಲ್ಲರನ್ನ ನೀನ್ ತಾನೇ ಕರುಣಿಸಿ ಕಾಪಾಡು ಎಂಬುದಾಗಿ ಬೇಡ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ನಮ್ಮ ಸಭೆ, ನಮ್ಮ ಸಮಾಜ, ನೀನ್ ಕೊಟ್ಟಂತ ಈ ಸುಂದರ ಸೃಷ್ಟಿಗಾಗಿ ಸ್ತೋತ್ರ ಹೇಳ್ತೇವೆ. ಈ ಸಮಯಕ್ಕಾಗಿ, ಈ ದಿವಸಕ್ಕಾಗಿ ಸ್ತೋತ್ರ. ಈ ಸಂಜೆ ವೇಳೆಯ ತನಕ ನಾವೆಲ್ಲರೂ ಆರೋಗ್ಯದಾಯಕವಾಗಿ ಜೀವಿಸ್ಲಿಕ್ಕಾಗುವಂತೆ, ನಿನ್ನ ಜ್ಯೋತಿಯುಳ ಹಸ್ತದಡಿಯಲ್ಲಿ ಸುರಕ್ಷಿತವಾಗಿರ್ಲಿಕ್ಕಾಗುವಂತೆ ನಮ್ಮನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ದೇವರ ಒಂದು ಸಂದರ್ಭದಲ್ಲಿ ನಾವು ಇಡೀ ಸೃಷ್ಟಿಯನ್ನು ನೆನಪು ಮಾಡ್ತೇವೆ. ವಿಶೇಷವಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತ ಪ್ರತಿಯೊಬ್ಬೊಬ್ಬರನ್ನ ಕಾಪಾಡು. ಸೇವೆಯಲ್ಲಿ ಎದುರಾಗುವಂತ ಅನೇಕ ಸಮಸ್ಯೆ ಸವಾಲುಗಳನ್ನ ಮೆಟ್ಟಿ ನಿಲ್ಲುವಂತ ಬಲವನ್ನ, ಜ್ಞಾನವನ್ನ ಪ್ರತಿಯೊಬ್ಬರಿಗೆ ಅನುಗ್ರಹಿಸು. ಮಾತ್ರವಲ್ಲದೆ ಲೋಕದ ಕಟ್ಟಕಡೆಯ ಹೊರಗೆ ನಿನ್ನ ಸುವಾರ್ತೆಯನ್ನ ಕೊಂಡೊಯ್ಲಿಕ್ಕಾಗುವಂತೆ ಎಲ್ಲ ನಿನ್ನ ಮಕ್ಕಳನ್ನು ನೀಂತಾನೆ ಬಲಪಡಿಸಿ ಅವರನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ಕಷ್ಟ ಕಣ್ಣೀರಿನಲ್ಲಿರುವಂತ ಬಡವರು, ರೋಗಿಗಳು, ನಿರಾಶ್ರಿತರು, ಅನಾಥರು, ದಿಕ್ಕಿಲ್ಲದಂತ ಬಡವರೆಲ್ಲರನ್ನ ನೆನಪು ಮಾಡ್ತೇವೆ. ನಾವು ಸಮಾಜದಲ್ಲಿ ಸುತ್ತಮುತ್ತಲಿನ ದೇಶಗಳನ್ನ, ಪರಿಸರಗಳನ್ನ ಗಮನಿಸುವಾಗ ಅನೇಕರು ಮಳೆಯಿಂದ ತೊಂದರೆಗೆ ಒಳಗಾದಂಥವರಿದ್ದಾರೆ. ಅನೇಕರು ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ದುಃಖದ ಕಣ್ಣೀರಿನಲ್ಲಿ ಸಮಯವನ್ನು ಕಳೆಯುತ್ತಿರುವಂಥವರಿದ್ದಾರೆ. ಇನ್ನು ಅನೇಕರಿಗೆ ಉಳಿದುಕೊಳ್ಳಲು ಸರಿಯಾದಂತ ಮನೆ ವಸತಿಗಳಿಲ್ಲದೆ, ಊಟ ಆಹಾರ ಮಾತ್ರವಲ್ಲದೆ ಬಟ್ಟೆಗಳಿಲ್ಲದೆ ಕಷ್ಟ ಕಣ್ಣೀರಿನಲ್ಲಿರುವಂತ ಜನರಿಗಾಗಿ ಕೂಡ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಇಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ದಯೆಯಲ್ಲಿ ಅವರ ಕಷ್ಟಗಳಿಂದ, ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು. ಅವರಿಗೆ ಬೇಕಾದ ಎಲ್ಲಾ ರೀತಿಯ ಸಹಾಯವನ್ನು ಅನುಗ್ರಹಿಸು. ಮಾತ್ರವಲ್ಲದೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವಂತ ಎಲ್ಲ ರೋಗಿಗಳನ್ನ ನೀನ್ ತಾನೇ ಕಾಪಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರ ಹೀಗೆ ಸ್ವಾಮಿ, ಇಡೀ ಸೃಷ್ಟಿಯಲ್ಲಿ ನಿನ್ನ ಸಹಾಯಕ್ಕಾಗಿ ಎದುರು ನೋಡುವಂತ ಪ್ರತಿಯೊಬ್ಬೊಬ್ಬರನ್ನು ನೀನ್ ತಾನೇ ಕಾಪಾಡು. ಮಾತ್ರವಲ್ಲದೆ ನಾವು ವಿಶೇಷವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿರುವಂತಹ 3 ಕನ್ನಡ ಸಭೆಗಳಿಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಅದರಲ್ಲಿ ಕೂಡ ತಮ್ಮ 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ತಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂತ ಅಬುದಾಬಿ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಅವರೆಲ್ಲ ಸಿದ್ಧತೆಗಳಿಗೆ ಬೇಕಾದ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸು. ಒಳ್ಳೆ ರೀತಿಯಲ್ಲಿ ತಮ್ಮನ್ನು ಸಿದ್ಧ ಮಾಡಿಕೊಂಡು ಆ ಹಬ್ಬವನ್ನ ನಿನ್ನ ಮಹಿಮೆಗಾಗಿ ಸಂತೋಷವಾಗಿ ಕೃತಜ್ಞತೆಯಿಂದ ಆಚರಿಸಲಿಕ್ಕಾಗುವಂತೆ ಅವರೆಲ್ಲ ಪ್ರಯತ್ನಗಳನ್ನು ಆಶೀರ್ವಾದ ಮಾಡೆಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ದುಬೈ ಮತ್ತು ಶಾರ್ಜಾ ಸಭೆಗಳನ್ನು ಕೂಡ ನೀನು ಆಶೀರ್ವಾದ ಮಾಡು. ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆ ಶಾರ್ಜಾ, ಇದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಈ ಸಭೆಯನ್ನ ಕಟ್ಟುವಲ್ಲಿ, ಬೆಳೆಸುವಲ್ಲಿ, ಇಲ್ಲಿಯ ತನಕ ಮುನ್ನಡೆಸುವಲ್ಲಿ ನೀನೇ ಸಭೆಗೆ ನಾಯಕನು, ಕುರುಬನು, ಪರಿಪಾಲಕನು ಆಗಿದ್ದುಕೊಂಡು ಈ ಸಭೆಯನ್ನ ಇಲ್ಲಿ ತನಕ ನಡೆಸೋದಕ್ಕಾಗಿ ನನಗೆ ಸ್ತೋತ್ರ. ದೇವರ ಮುಂದಿನ ದಿವಸಗಳಲ್ಲಿ ಕೂಡ ಈ ಸಭೆಯನ್ನು ಆಶೀರ್ವಾದ ಮಾಡು. ಮತ್ತಷ್ಟು ನಿನ್ನ ಮಹಿಮೆಗಾಗಿ ಅನೇಕ ಜನರನ್ನ ಸಭೆಗೆ ಕರೆತರಲಿಕ್ಕಾಗುವಂತೆಯೂ, ಸಭೆಯ ಅನೇಕ ಪರಿಸ್ಥಿತಿಗಳಲ್ಲಿ ನಿನಗೆ ಸಾಕ್ಷಿ ಕೊಡ್ಲಿಕ್ಕಾಗುವಂತೆ ಈ ಸಭೆಯನ್ನ ಬಲಪಡಿಸು. ಸಭೆಯ ಜವಾಬ್ದಾರಿ ಹೊತ್ತಂತ ಎಲ್ಲ ನಾಯಕರನ್ನ ನಿನ್ನ ಆತ್ಮನಿಂದಲೂ ನಿನ್ನ ಆಶೀರ್ವಾದದಿಂದಲೂ ತುಂಬಿಸು. ಹಾಗೆ ಸಭೆಯಲ್ಲಿರುವಂತ ಪ್ರತಿಯೊಂದು ವ್ಯಕ್ತಿಗಳನ್ನ, ಕುಟುಂಬಗಳನ್ನ ನೆನಪು ಮಾಡ್ತೇವೆ. ಎಲ್ಲರ ಪ್ರಯಾಣ, ಉದ್ಯೋಗ, ಆರೋಗ್ಯಗಳನ್ನ ನೀನ್ ತಾನೇ ಆಶೀರ್ವಾದ ಮಾಡು. ಮಕ್ಕಳ ವಿದ್ಯಾಭ್ಯಾಸವನ್ನ ಆಶೀರ್ವದಿಸು ಎಂಬುದಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತೇವೆ. ದೇವರ ಮಾತ್ರವಲ್ಲದೆ ದೂರದಲ್ಲಿರುವಂತಹ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದವರನ್ನ ನೆನಪು ಮಾಡ್ತೇವೆ. ಎಲ್ಲ ನಮ್ಮ ಕುಟುಂಬದವರನ್ನ ಕಾಪಾಡು. ಹೆತ್ತವರು, ಹೊಡ ಹುಟ್ಟಿದವರು ದೂರದ ಸ್ಥಳಗಳಲ್ಲಿ ಇದ್ದುಕೊಂಡು ತಾವು ಜೀವಿಸುವಾಗ ಅವರೆಲ್ಲ ಪ್ರಾರ್ಥನೆಗಳನ್ನ ಕೇಳಿ ಸಮಸ್ಯೆಗಳಿಗೆ ಬಿಡುಗಡೆಯನ್ನು ಕೊಡು. ತಾವಿರುವಂತಹ ಪರಿಸ್ಥಿತಿಯಲ್ಲಿ ನಿನಗೆ ನಂಬಿಗಸ್ತಿಕೆ ಉಳ್ಳವರಾಗಿ ಪ್ರತಿಯೊಬ್ಬರು ಜೀವಿಸಲಿಕ್ಕಾಗುವಂತೆ, ನಿನ್ನ ಹೆಸರನ್ನು ಮಹಿಮೆ ಪಡಿಸಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಅವರನ್ನ ಕಾಪಾಡು ಎಂಬುದಾಗಿ ಬೇಡ್ತೇವೆ. ಹೀಗೆ ಸ್ವಾಮಿ, ನಮ್ಮ ಸಭೆ ಮತ್ತು ನಮ್ಮ ಎಲ್ಲ ಕುಟುಂಬದವರನ್ನು ಆಶೀರ್ವಾದ ಮಾಡಿ ಕಾಪಾಡು. ದೇವರು ಈ ಆನ್ಲೈನ್ ನಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬರಿಗಾಗಿ ಸ್ತೋತ್ರವಾಗಲಿ. ನಾವು ಇದರಲ್ಲಿ ನಿನ್ನ ವಾಕ್ಯ ಧ್ಯಾನ ಮಾಡುವಾಗ ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ. ಆ ವಾಕ್ಯದ ಮೂಲಕವಾಗಿ ನಾವು ಒಳ್ಳೆಯ ಜ್ಞಾನವನ್ನ, ಹೊಸ ಹೃದಯವನ್ನ ಪಡ್ಕೊಂಡವರಾಗಿ ನಿನ್ನ ಬಳಿಗೆ ಬರ್ಲಿಕ್ಕಾಗುವಂತೆಯೂ, ನಿನ್ನ ತೋರಿಸಿಕೊಟ್ಟಂತ ಹಾದಿಯಲ್ಲಿ ಮುಂದೆ ಸಾಗ್ಲಿಕ್ಕಾಗುವಂತೆಯೂ ನಮ್ಮೆಲ್ಲರನ್ನ ಬಲಪಡಿಸು. ನಿನ್ನ ವಾಕ್ಯ ಹೇಳುವ ಸೇವಕನನ್ನ ಆರೋಗ್ಯದಿಂದಲೂ, ಜ್ಞಾನದಿಂದಲೂ, ಬಲದಿಂದಲೂ ತುಂಬಿಸು. ಈ ಸಂಜೆ ವೇಳೆಯಲ್ಲಿ ನಮ್ಮ ಈ ಪ್ರಾರ್ಥನಾ ಕೂಟವನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನೀನೇ ಪ್ರಸನ್ನನಾಗು. ನೀನೇ ಆದಿಯು ಅಂತ್ಯವು ಕೇಂದ್ರವಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸಿ ಈ ಪ್ರಾರ್ಥನಾ ಕೂಟದ ಮೂಲಕ ನೀನ್ ಮಾತ್ರ ಘನಮಾನ ಮಹಿಮೆಯನ್ನು ಹೊಂದಬೇಕಾಗಿ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ಆಮೆನ್. ಸೊ ಎಲ್ರಿಗೆ ಸಂಜೆಯ ಶುಭ ವಂದನೆಗಳು. ಇಟ್ಸ್ ಬಿನ್ ಆಲ್ಮೋಸ್ಟ್ ನೈಟ್ 7:30, 7:45 ಆಗಿರ್ತದೆ. ಈ ಟೈಮಲ್ಲಿ ನಾವು ಕೀರ್ತನೆಗಳ ಮೂಲಕ ಧ್ಯಾನ ಮಾಡ್ತಿದ್ದೇವೆ. ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಆನ್ಲೈನ್ Bible study. So as I said last week, when you come
or attend Bible studies, please use Bible and keep open the chapter which we do that. That would really help you to understand what I'm saying. Otherwise, ಏನಾಗ್ತದೆ ಹೇಳಿದ್ರೆ, I'm saying something and you're thinking something, and it will be like not matching up with what I'm saying and you're thinking. That would be entirely different. So uh, just follow the Bible, open your Bible, and follow what I say with that. ಸೊ ನಾವು 85ನೇ ಕೀರ್ತನೆಯನ್ನ ಈ ದಿನ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಲಾಸ್ಟ್ ಸಂಡೇ 84ನೇ ಕೀರ್ತನೆಯನ್ನ ನಾವು ನೋಡಿದ್ವಿ. ಅದರಲ್ಲಿ ಪಿಲಿಗ್ರಿಮೇಜ್ ಸಾಮ್ ಎಂಬುದಾಗಿ, ಯಾರೆಲ್ಲ ದೋಸ್ ಹೂ ವಿಶ್ ಟು ಜರ್ನಿ ಸ್ಪೆಷಲಿ ಟುವರ್ಡ್ಸ್ ಜೆರುಸಲೇಮ್, ಸಿಯೋನ್, where they could meet God and experience God's presence. That was the last chapter um, summary of the psalm. ಆದರೆ ಈ ಚಾಪ್ಟರಿಗೆ ಬರುವಾಗ ಈ ಚಾಪ್ಟರ್ ಏನ್ ಹೇಳ್ತದೆ ಅಂತ ವಿಲ್ ಸಿ. ಸೊ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಹೇಳ್ತದೆ ಅಂತ ನೋಡೋದಾದ್ರೆ, ಸಂಪೂರ್ಣ ರಕ್ಷಣೆಯನ್ನ ನಿರೀಕ್ಷಿಸುವ ಭಕ್ತನ ವಿಜ್ಞಾಪನೆ, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ಕೊರೋಹಿಯರ ಕೀರ್ತನೆ. ಸೊ ದಿಸ್ ಸಾಮ್ ಇಸ್ ಅಡ್ರೆಸ್ ಟು ದ ಚೀಫ್ ಮ್ಯೂಸಿಷಿಯನ್. ದೇವಾಲಯದಲ್ಲಿರುವಂತ ಒಬ್ಬ ಪ್ರಧಾನ ಗಾಯಕನಿಗೆ ಅಡ್ರೆಸ್ ಮಾಡಿ ಬರೆಯುವಂಥದ್ದು. ನಾನು ಪ್ರಧಾನ ಗಾಯಕ ಯಾರಂತ ಹೇಳಿದ್ದೇನೆ. ಇಟ್ ಮೈಟ್ ಬಿ ಗಾಡ್ ಓನ್ಲಿ ಇಂಪಾರ್ಟೆಂಟ್. ದ ಚೀಫ್ ಮ್ಯೂಸಿಷಿಯನ್ ಗಾಡ್ ಮೈಟ್ ಬಿ, ಅಥವಾ ಅಲ್ಲಿರುವ ಯಾರೋ ದೇವಾಲಯದಲ್ಲಿದ್ದಂಥ ಒಂದು ಕಾಯರ್ ಮಾಸ್ಟರ್ ಕೂಡ ಆಗಿರ್ಬೋದು. ಎನಿ ಹ್ಯಾವ್ ಮೋಸ್ಟ್ ಆಫ್ ದ ಥಿಯಾಲಜಿಯನ್ಸ್ ಥಿಂಕ್ ದಟ್ ವುಡ್ ಬಿ ಗಾಡ್ ಎಂಬುದಾಗಿ. ಸೊ ಈ ಕೀರ್ತನೆನ ಯಾರು ಬರ್ದದ್ದು ಅಂತ ನೋಡೋದಾದ್ರೆ, ಕೊರೋಹಿಯರ ಕೀರ್ತನೆ. ಯಾರು ಲಾಸ್ಟ್ ಕೀರ್ತನೆಯನ್ನ ಬರೆದಿದ್ದಾರೆ 84, ಸೇಮ್ ಪರ್ಸನ್ ಹ್ಯಾವ್ ರಿಟನ್. ಕೊಹೇತ್ ಫ್ಯಾಮಿಲಿಯಿಂದ ಬಂದಂಥವರು. ಸೊ ಇವರು ದೇವಾಲಯದಲ್ಲಿ ಯಾಜಕರೊಟ್ಟಿಗೆ ಸೇರಿಕೊಂಡು, ಅಂದ್ರೆ ಅವರಿಗೆ ಅಸಿಸ್ಟೆಂಟ್ ಆಗಿ ಸೇವೆ ಮಾಡ್ತಾ ಇದ್ದಂಥವರು. ಸೊ ಈ ಕೀರ್ತನೆ ಯಾವ ಟೈಮಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡೋದಾದ್ರೆ, ಇಟ್ ಮೈಟ್ ಬಿ ಇನ್ ದ ಸಿಚುವೇಶನ್ ಆಫ್ ವೇರ್ ಇಸ್ರಾಯಲೈಟ್ಸ್ ವೇರ್ ರಿಟರ್ನಿಂಗ್ ಫ್ರಮ್ ದಿ ಬ್ಯಾಬಿಲೋನಿಯನ್ ಕ್ಯಾಪ್ಟಿವ್ಸ್. ಅವರು ಬ್ಯಾಬಿಲೋನಿಯನ್ನ ಸೆರೆವಾಸದಲ್ಲಿರುವಾಗ ಅಲ್ಲಿಂದ ಅವರು ವಿಮೋಚನೆ ಹೊಂದಿ ಹಿಂತಿರುಗಿ ಬರುವಾಗ ಆ ಕೀರ್ತನೆ ರಚಿಸಲ್ಪಟ್ಟಿರಬಹುದೆನ್ನುವಂತ ಅಭಿಪ್ರಾಯಗಳನ್ನ ಥಿಯಾಲಜಿಯನ್ಸ್ ವ್ಯಕ್ತಪಡಿಸ್ತಾರೆ. ಕೆಲವರು ಇಲ್ಲದೆ ಇದ್ದಿರಬಹುದು, ಬೇರೆ ಸಂದರ್ಭದಲ್ಲಿ ಕೂಡ ಬರೆದಿರಬಹುದು ಎನ್ನುವಂತ ಅಭಿಪ್ರಾಯಗಳಿದೆ. ಬಟ್ ಆದ್ರೆ ಇದಕ್ಕೆ ಎವಿಡೆನ್ಸ್ ಆಗಿ ವಿ ಕ್ಯಾನ್ ಸಿ ಇನ್ ದಿ ಬುಕ್ ಆಫ್ ನೆಹೆಮಯ ವೇರ್ ಈ ಡಿಸ್ಕ್ರೈಬ್ಸ್ ದಿಸ್ ಥಿಂಗ್ಸ್. ಎಲ್ಲಿ ಬ್ಯಾಬಿಲೋನ್ ದೋಷದಿಂದ ಅವರು ಸೆರೆಯಿಂದ ಹೊರಗೆ ಬರುವಾಗ ಅಲ್ಲಿ ಅವರು ದೇವರಿಗೆ ಸ್ತೋತ್ರ ಮಾಡಿದ್ದಾರೆ ಎನ್ನುವಂಥ ವಿಷಯಗಳನ್ನ ನೆಹೆಮಿಯನ ಪುಸ್ತಕದಲ್ಲಿ ವಿ ಕ್ಯಾನ್ ಸಿ ಸಮ್ ಹಿನ್ಸ್. ಸೊ ಹಾಗಾಗಿ ಹಿಂತಿರುಗಿ ಬರುವಾಗ ಅಲ್ಲಿ ಇಸ್ರಾಯೇಲ್ರ ಪರಿಸ್ಥಿತಿ ಏನಾಗಿದೆ, ಮತ್ತು ಇಸ್ರಾಯೇಲ್ ದೇಶ, ಯೆರೂಸಲೇಮ್ ಪಟ್ಟಣ, ದೇವಾಲಯ ಏನಾಗಿದೆ ಎನ್ನುವಂಥ ವಿಷಯಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂಥದ್ದನ್ನ ನಾವು ನೋಡ್ತೇವೆ. ಇಸ್ರಾಯೇಲ್ರ ದೇಶ ಏನಾಗಿದೆ ಅಂತ ಹೇಳಿದ್ರೆ, ಒಂದು ರಿಯೂನ್ ಸಿಟಿ ಆಗಿ, ನಶಿಸಿ ಹೋದಂತಹ ಪಟ್ಟಣವಾಗಿ, ಫಾಲನ್ ಟೆಂಪಲ್, ಬಿದ್ದು ಹೋಗಿರುವಂತ ಒಂದು ದೇವಾಲಯವಾಗಿ, ಮಾರ್ನಿಂಗ್ ನೇಷನ್, ದುಃಖಿಸುವಂತ, ಶೋಕಿಸುವಂತ ದೇಶವಾಗಿ ಪರಿವರ್ತನೆ ಆಗಿರುವಂತದ್ದನ್ನ ನಾವು ನೋಡ್ತೇವೆ. ಅಂತ ಹೇಳಿದ್ರೆ ಇಲ್ಲಿಯ ತನಕ ಆ ದೇಶವನ್ನ ತುಂಬಾ ಹಾಳು ಮಾಡಿದ್ದಾರೆ ಆ ಬ್ಯಾಬಿಲೋನಿಯನ್ಸ್. ಹಾಳು ಮಾಡಿರುವಾಗ ಅದು ದೇಶ ಸಂಪೂರ್ಣವಾಗಿ ನಾಶವಾಗಿದೆ. ಇನ್ನೊಂದು ಕಡೆಯಲ್ಲಿ ಅವರ ಸುತ್ತಲೂ ಒಂದು ತುಂಬಾ ಪ್ರಬಲವಾದಂತ ಸೈನಿಕರು ಸುತ್ತುವರಿಯಲ್ಪಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಕೀರ್ತನೆಯನ್ನ ಕೀರ್ತನೆಗಾರ ಬರಿತಾನೆ ಎಂಬುದಾಗಿ. ಸೊ ನಾವು 71ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಹೇಗೆ 79ನೇ ಕೀರ್ತನೆಯಲ್ಲಿ ಅವ್ರು ಹೇಗೆ ದೇವಾಲಯವನ್ನ ಕೆಡವಿದ್ದು ಮಾತ್ರವಲ್ಲ, ದೇವರ ಸೇವಕರು ಜನರೆಲ್ಲರ ಕೊಂದು ಅವರಿಗೆ ಹೆಣವನ್ನ ಸಮಾಧಿ ಮಾಡಲಿಕ್ಕೆ ಕೂಡ ಇಲ್ಲದೆ ಇರುವ ಹಾಗೆ ಅಷ್ಟರ ಮಟ್ಟಿಗೆ ಕ್ರೂರವಾಗಿ ಅವರನ್ನ ನಡೆಸ್ಕೊಂಡಿದ್ರು. ಇದು ನಾವು 79ನೇ ಕೀರ್ತನೆಯಲ್ಲಿ ನೋಡುವಂಥದ್ದು. ಸೊ ದೀಸ್ ಆರ್ ದಿ ಎವಿಡೆನ್ಸ್ ಟು ಫಾರ್ಮ್ ಅ ಇಂಟ್ರೊಡಕ್ಷನ್ ಫಾರ್ ದಿಸ್ ಸಾಮ್. ನಾವು ವಚನಗಳ ಆಧಾರದಲ್ಲಿ ಇದನ್ನ ಧ್ಯಾನ ಮಾಡ್ತಾ ಹೋಗುವ ಹಾಗೆ, ಕೀರ್ತನೆಗಳು 85ನೇ ಅಧ್ಯಾಯ ವಚನ 1ರಿಂದ 2 ವಚನ ನಾನು ಓದ್ತೇನೆ. ವರ್ಸಸ್ 1 and 2. ಯೆಹೋವನೇ, ನೀನು ದೇಶವನ್ನ ಕಟಾಕ್ಷಿಸಿದ್ದಿ, ಯಾಕೋಬ್ಯರನ್ನ ಸೆರೆಯಿಂದ ಬಿಡಿಸಿ ಬರಮಾಡಿದ್ದಿ, ನಿನ್ನ ಪ್ರಜೆಯ ದ್ರೋಹವನ್ನ ಕ್ಷಮಿಸಿದ್ದಿ, ಅವರ ಎಲ್ಲ ಪಾಪಗಳನ್ನ ಕ್ಷಮಿಸಿ ಬಿಟ್ಟಿದ್ದಿ ಎಂಬುದಾಗಿ. ಸೊ ಈ 2 ವಚನಗಳಿಗೆ ನಾವು ಟೈಟಲ್ ಮಾಡೋದಾದ್ರೆ, ಗ್ರಾಟಿಟ್ಯೂಡ್ ಫಾರ್ ಫೇವರ್ ಅಂಡ್ ರೆಸ್ಟೋರೇಷನ್ ಎಂಬುದಾಗಿ. ಗ್ರಾಟಿಟ್ಯೂಡ್ ಫಾರ್ ಫೇವರ್ ಅಂಡ್ ರೆಸ್ಟೋರೇಷನ್, ದೇವರ ಒಂದು ರೆಸ್ಟೋರೇಷನ್,
ಪುನರ್ ನಿರ್ಮಾಣದ ಮಾತ್ರವಲ್ಲದೆ ಅವರ ಕಡೆಗೆ ದೇವರು ತೋರಿಸಿದ ಪ್ರೀತಿ ಕಾಳಜಿಗೋಸ್ಕರ ದೇವರಿಗೆ ಸ್ತೋತ್ರವನ್ನ ಹೇಳುವಂಥದ್ದು ಎಂಬುದಾಗಿ. ಸೊ ಕೀರ್ತನೆಗಾರ when he begins this psalm he says that ಯೆಹೋವನೇ ನೀನು ದೇಶವನ್ನ ಕಟಾಕ್ಷಿಸಿದ್ದಿ, ನೀನು ಇದರ ಕಡೆಗೆ ಮರ್ಸಿಯನ್ನ ಒಂದು ಪ್ರೀತಿಯನ್ನ ತೋರಿಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಕೀರ್ತನೆಗಾರ ಈ ಕೀರ್ತನೆಯನ್ನ ಪ್ರಾರಂಭ ಮಾಡುವಂಥದ್ದನ್ನ ನೋಡ್ತೇವೆ. ಯೆಹೋವನೇ ಈ ದೇಶವನ್ನ ಎಂಬುದಾಗಿ ಹೇಳುವಾಗ ದ ಪ್ಲೇಸ್ ಆಫ್ ಜೆರುಸಲೇಮ್, ಅದು ನಮಗೆ ಗೊತ್ತಿರುವ ಹಾಗೆ ಇಸ್ರಾಯೇಲ್ರ ಒಂದು ವಾಸಸ್ಥಾನ, ಅವರಿಗೆ ಪ್ರಾಮುಖ್ಯವಾದಂಥ ಸ್ಥಾನವಾಗಿತ್ತು. ಕೇವಲ ಇಸ್ರಾಯೇಲ್ರಿಗೆ ಮಾತ್ರವಲ್ಲ, ಬದಲಾಗಿ ಅದು ದೇವರಿಗೆ ಕೂಡ ಪ್ರಾಮುಖ್ಯವಾದಂಥ ಸ್ಥಳ. ಯಾಕೆಂತ ಹೇಳಿದ್ರೆ ಇಟ್ಸ್ ಪ್ಲೇಸ್ ಆಫ್ ಗಾಡ್ಸ್ ಪೀಪಲ್ ಎಂಬುದಾಗಿ, ಅಥವಾ ಇಟ್ಸ್ ಎ ಪ್ಲೇಸ್ ಫಾರ್ ಗಾಡ್ ಎಂಬುದಾಗಿ ಕೂಡ ಕರೀತಾ ಇದ್ರು. ದೇವರ ಸ್ಥಳ, ದೇವರ ಸೃಷ್ಟಿ, ಸ್ಪೆಷಲಿ ಜೆರುಸಲೇಮ್ ಟೆಂಪಲ್. ಹಾಗಾಗಿ ಆ ಪ್ಲೇಸಿಗೆ ಒಂದು ವಿಶೇಷ ಪ್ರಾಧಾನ್ಯತೆ ಇದ್ದದನ್ನ ನಾವು ಗಮನಿಸ್ತೇವೆ. ಅದರ ಅರ್ಥ ಯೆರೂಸಲೇಮ್ ಮಾತ್ರ ದೇವರ ಪ್ಲೇಸ್ ಎಂಬುದಾಗಿ ಅಲ್ಲ, ಬದಲಾಗಿ ಕೀರ್ತನೆ 24:1 ಹೇಳ್ತದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನಿದೆ, ದ ಎಂಟೈರ್ ಕ್ರಿಯೇಷನ್ ಇಸ್ ಗಾಡ್ಸ್ ಎಂಬುದಾಗಿ ನಾವು ಅದರಲ್ಲಿ ನೋಡ್ತೇವೆ. ಸೊ ಹಾಗಾಗಿ ಇಲ್ಲಿ ದೇವರ ಒಂದು ಸ್ಪೆಷಲ್ ಕನ್ಸರ್ನ್, ಸ್ಪೆಷಲ್ ಕೇರ್ ಇಸ್ ದೇರ್ ಟುವರ್ಡ್ಸ್ ಜೆರುಸಲೇಮ್, ಟುವರ್ಡ್ಸ್ ಇಸ್ರಾಯಲೈಟ್ಸ್. ಸೊ ಅದಕ್ಕೆ ಅವನು ಹೇಳುವಂಥದ್ದು, ನೀನು ಈ ದೇಶವನ್ನ ಕಟಾಕ್ಷಿಸಿದ್ದಿ ಎಂಬುದಾಗಿ. ದೇಶದ ಮೇಲೆ ದೇವರಿಟ್ಟಂತಹ ಆಶೀರ್ವಾದಕ್ಕಾಗಿ ಕೀರ್ತನೆಗಾರ ಅಲ್ಲಿ ನೆನಪು ಮಾಡಿಕೊಂಡು ಸ್ತೋತ್ರ ಹೇಳ್ತಾನೆ. ಮುಂದಿನ ಮಾತು ಹೇಳುವಂಥದ್ದು, ಯಾಕೋಬರನ್ನ ಬಿಡಿಸಿ ಬರಮಾಡಿದ್ದಿ ಎಂಬುದಾಗಿ. ಸೊ ಇದು ಅವನ ಹಿಂದಿನ ಪೂರ್ವಿಕರನ್ನ ನೆನಪು ಮಾಡಿಕೊಳ್ತಾನೆ. ದೇವರೀಗ ಕೇವಲ ಬ್ಯಾಬಿಲೋನ್ನಿಂದ ಇಸ್ರಾಯೇಲ್ರನ್ನ ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಯಾಕೋಬರನ್ನ ಕೂಡ, ಅವನ ಪಿತೃಗಳನ್ನ ಕೂಡ ಏನ್ ಮಾಡ್ತಾನೆ ದೇವರು, ಸೆರೆವಾಸದಲ್ಲಿರುವಾಗ ಐಗುಪ್ತ ದೇಶದಿಂದ ಆಗಿರ್ಬೋದು, ಪ್ಯಾಲೆಸ್ಟೈನರಲ್ಲಿ ಇದ್ದಿರ್ಬೋದು, ಅವರೆಲ್ಲರಿಂದ ದೇವರು ಬಿಡಿಸಿ ಅವರನ್ನ ಕಾಪಾಡ್ತಾನೆ. ಸೊ ಹಾಗಾಗಿ ಅವನು ಈ ಎಲ್ಲ ಉಪಕಾರಗಳನ್ನ ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಹೇಳ್ತಾನೆ. ಸೊ 2ನೇ ವಚನದಲ್ಲಿ, ನಿನ್ನ ಪ್ರಜೆಯ ದ್ರೋಹವನ್ನ ಕ್ಷಮಿಸಿದ್ದಿ, ಅವರೆಲ್ಲ ಪಾಪಗಳನ್ನ ಅಳಿಸಿಬಿಟ್ಟಿದ್ದಿ ಎಂಬುದಾಗಿ ಹೇಳ್ಬೇಕಿದ್ರೆ, ಅಲ್ಲಿ ಅವರ ಪಾಪಗಳ ಕುರಿತಾಗಿ ಚರಿತ್ರೆಯಲ್ಲಿದ್ದಂತಹ ಒಂದು ಕಾನ್ಸೆಪ್ಟ್ ಅನ್ನ ನೋಡ್ತೇವೆ. ವಾಟ್ ಕಾನ್ಸೆಪ್ಟ್ ದೇ ಹ್ಯಾಡ್ ರಿಗಾರ್ಡಿಂಗ್ ದ ಸಿನ್ಫುಲ್ ನೇಚರ್. ಅವ್ರು ಯಾವಾಗ ಪಾಪ ಮಾಡ್ತಾರೆ ಆಗ ದೇವರ ಸಂಬಂಧದಿಂದ ದೂರ ಹೋಗ್ತೇವೆ, ಪಾಪದಿಂದ ನಾವು ದೇವರ ಶಾಪವನ್ನ ಬರಮಾಡಿಕೊಳ್ತೇವೆ ಎಂಬುದಾಗಿ ಇಸ್ರಾಯೇಲ್ರು ತಿಳ್ಕೊಂಡಿದ್ರು. ಸೊ ಹಾಗಾಗಿ ಇಲ್ಲಿ ನಿನ್ನ ಪ್ರಜೆಯ ದ್ರೋಹವನ್ನ ಕ್ಷಮಿಸಿದ್ದೆ ಎಂಬುದಾಗಿ ಒಂದು ಅಶೂರೆನ್ಸ್ ಅನ್ನ ಕೀರ್ತನೆಗಾರ ವ್ಯಕ್ತಪಡಿಸ್ತಾನೆ ಅಂತ ಹೇಳೋದಾದ್ರೆ, ವೆನ್ ದೇ ರಿಟರ್ನ್ ಫ್ರಮ್ ದಿ Babylonian, they also express that their relationship that re-established with God, ಅದು ಮತ್ತೆ ದೇವರೊಟ್ಟಿಗೆ ಪುನಃಸ್ಥಾಪನೆಯಾದಂತಹ ಒಂದು ಸಂಬಂಧಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದಾರೆ. ಅದಕ್ಕೆ ನೀನು ಪ್ರಜೆಯ ದ್ರೋಹವನ್ನ ಕ್ಷಮಿಸಿದ್ದೆ. ಯಾವಾಗ ಪಾಪ ಮಾಡ್ತಾರೋ ಅವಾಗ ದೇವರವರನ್ನ ಎಚ್ಚರಿಸ್ತಿದ್ದ, ಶಿಕ್ಷೆ ಕೊಡ್ತಾ ಇದ್ದ, ಅವರಿಗೆ ದೇವರ ತನ್ನ ಪ್ರಸನ್ನತೆಯಿಂದ ಅವರನ್ನ ದೂರವಿಡ್ತಾ ಇದ್ದ. ಸೊ ಹೀಗೆ ಇರುವಾಗ ದೇವರ exposed to exploitation or operation from the other nations. ಸೊ ಹಾಗಾಗಿ ಅವರಿಗೆ ಪಾಪದ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ. ಮತ್ತೆ ಮುಂದಿನ ವಚನದಲ್ಲಿ ಹೇಳುವಂಥದ್ದು, ಎಲ್ಲ ಪಾಪಗಳನ್ನ ಅಳಿಸಿಬಿಟ್ಟಿದ್ದಿ ಎಂಬುದಾಗಿ. ಸೊ ಎಲ್ಲ ಪಾಪಗಳನ್ನ ಅಳಿಸಿಬಿಟ್ಟಿದೆ ಎಂಬುದಾಗಿ ಹೇಳುವಾಗ 2 ಸಲ ಅದನ್ನ ಉಪಯೋಗಿಸ್ತಾನೆ. ಒಂದು ಸಲ ಪ್ರಜೆಯ ದ್ರೋಹ ಮತ್ತೆ ಎಲ್ಲ ಪಾಪಗಳನ್ನ ಅಳಿಸಿಬಿಟ್ಟಿದ್ದಿ ಎಂಬುದಾಗಿ ಹೇಳುವಾಗ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಬೇರೆ ಬೇರೆ ಪಾಪಗಳಿದೆ. ಇಲ್ಲಿ ನಾಟ್ ಓನ್ಲಿ ದ ಪರ್ಟಿನೆಂಟ್ ಸಿನ್, ಒಂದು ನಿಗದಿತವಾದಂತಹ ಪಾಪವಲ್ಲ, ಬದಲಾಗಿ ಬೇರೆ ಎಲ್ಲ ಪಾಪಗಳನ್ನ ದೇವರು ಕ್ಷಮಿಸಿದ್ದಾನೆ. ಮತ್ತು ಆ ಪಾಪಗಳನ್ನ ದೇವರ ಸಾನ್ನಿಧ್ಯದಲ್ಲಿ ಅರಿಕೆ ಮಾಡಿ ದೇ ಹ್ಯಾವ್ ರಿಸೀವ್ಡ್ ದಿ ಫರ್ಗಿವ್ನೆಸ್ ಫ್ರಮ್ ಗಾಡ್ ಎಂಬುದಾಗಿ ನಾವು ಇದರಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಇದರಲ್ಲಿ ದೇವರ ಸಂಬಂಧದಲ್ಲಿ ಸಂತೋಷ ಪಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ದ ರೀಎಸ್ಟಾಬ್ಲಿಷ್ಡ್ ರಿಸ್ಟೋರ್ಡ್ ರಿಲೇಶನ್ಶಿಪ್ ವಿತ್ ಗಾಡ್ ದಟ್ ಹ್ಯಾಸ್ ಎನ್ರಿಚ್ ಇಸ್ರಾಯೇಲ್ಸ್ ಟು ಎಕ್ಸ್ಪೀರಿಯನ್ಸ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಎಂಬುದಾಗಿ. ಸೊ ಮುಂದಿನ ವಚನಗಳಿಗೆ ನಾವು ಹೋಗೋದಾದ್ರೆ, ವರ್ಸಸ್ 3, 3ನೇ ವಚನ, ನಿನ್ನ ರೌದ್ರವನ್ನೆಲ್ಲ ತೋರಿದಿದ್ದಿ, ನಿನ್ನ ಉಗ್ರ ಕೋಪವನ್ನ ಬಿಟ್ಟಿದ್ದಿ ಎಂಬುದಾಗಿ. ಸೊ 3ನೇ ವಚನಕ್ಕೆ ನಾವು ಟೈಟಲ್ ಮಾಡೋದಾದ್ರೆ, ರೆಸ್ಕ್ಯೂಡ್ ಫ್ರಮ್ ಗಾಡ್ಸ್ ರೈಚಿಯಸ್ ಆಂಗರ್ ಎಂಬುದಾಗಿ. ದೇವರ ಒಂದು ನ್ಯಾಯಯುತವಾದಂಥ ಕೋಪದಿಂದ ರಕ್ಷಣೆ ಮಾಡುವಂಥದ್ದು. ಸೊ ನಮ್ಮೆಲ್ಲರಿಗೊಂದು ಥಿಂಕಿಂಗ್ ಇರ್ತದೆ, ಏನಂತ ಹೇಳಿದಾದ್ರೆ, ದೇವರ ಕೋಪ ಬರುವುದಾದ್ರೆ
ಹೂ ಕ್ಯಾನ್ ಎಸ್ಕೇಪ್ ಫ್ರಮ್ ಗಾಡ್ಸ್ ಆಂಗರ್ ಎಂಬುದಾಗಿ, ದೇವರ ಕೋಪದಿಂದ ಯಾರು ತಪ್ಪಿಸಿಕೊಳ್ಬಹುದು ಎಂಬುದಾಗಿ. ಆದ್ರೆ ಇಲ್ಲಿ ಆ ಕೀರ್ತನೆಗಾರ ಹೇಳುವಂಥದ್ದು, ನೀನು ನಿನ್ನ ರೌದ್ರವನ್ನೆಲ್ಲ ತೊರೆದಿದ್ದಿ ಎಂಬುದಾಗಿ ಹೇಳ್ಬೇಕಿದ್ರೆ ದೇವರ ಒಂದು ನ್ಯಾಯವಾದಂತ ಕೋಪ, ಅವರು ದೇವರ ಶಾಪಕ್ಕೆ ಯೋಗ್ಯರು, ದೇ ಡಿಸರ್ವ್ ಗಾಡ್ಸ್ ಪನಿಷ್ಮೆಂಟ್. ಬಟ್ ಆದ್ರೆ ದೇವರೇನ್ ಮಾಡ್ತಾ ಇದ್ದಾನೆ, ಈಸ್ ವೆರಿ ಓಪನ್ಲಿ ಫರ್ಗಿವಿಂಗ್ ಇಸ್ ಪೀಪಲ್. ಸೊ ಅದಕ್ಕೋಸ್ಕರ ಅವನು ಹೇಳುವಂಥದ್ದು, ನೀನು ರೌದ್ರವನ್ನೆಲ್ಲ ತೊರೆದಿದ್ದಿ, ನಿನ್ನ ಉಗ್ರ ಕೋಪವನ್ನ ಬಿಟ್ಟಿದ್ದಿ ಎಂಬುದಾಗಿ. ಕೀರ್ತನೆ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ, ನಿನ್ನ ಕೋಪವನ್ನ ಎದುರಿಸಲಿಕ್ಕೆ, ತಾಳಿಕೊಳ್ಳಿಕ್ಕೆ ಯಾರಿಂದ ಆದೀತು ಎಂಬುದಾಗಿ. ಸೊ ಅಂತಹ ಒಂದು ಕೋಪ ಇಲ್ಲಿ ಕ್ಷಮಾಪಣೆ ಆಗಿರುವಂಥದ್ದನ್ನು ನೋಡ್ತೇವೆ. ಅಂತ ಹೇಳಿದ್ರೆ ಒಂದು ಟೈಮಲ್ಲಿ ದೇವರ್ ಇನ್ ಅ ಸಿಚುವೇಶನ್ ವೇರ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಪನಿಷ್ಮೆಂಟ್ ಫಾರ್ ದರ್ ಸಿನ್ಫುಲ್ ಲೈಫ್. ಬಟ್ ಆದ್ರೆ ಈಗ ಬರುವಾಗ ದೇ ಆರ್ ರಿಸಾಲ್ವ್ ಫ್ರಮ್ ಆಲ್ ದಿಸ್ ಪ್ರಾಬ್ಲಮ್ಸ್. ದೇವರ ಕೋಪದಿಂದ ಸಂಪೂರ್ಣವಾಗಿ ಹಿಂತಿರುಗಿ ಬರುವಂಥದ್ದು. ಸೊ ಹಾಗಾಗಿ ಎಲ್ಲ ಪಾಪಗಳನ್ನು ಅಳಿಸಿಬಿಟ್ಟಿದೆ ಅಂತ 2ನೇ ವಚನದಲ್ಲಿ ಹೇಳಿದ್ರೆ, 3ನೇ ವಚನದಲ್ಲಿ ಉಗ್ರ ಕೋಪವನ್ನ ಬಿಟ್ಟಿದೆ ಅಂತ ಹೇಳೋದಾದ್ರೆ, ದ ರಿಲೇಶನ್ಶಿಪ್ ದಟ್ ವಾಸ್ ದೇರ್ ಇನ್ ದಿ ಬಿಗಿನಿಂಗ್ ಇಸ್ ಅಗೇನ್ ಎಸ್ಟಾಬ್ಲಿಷ್ಡ್ ಇಯರ್ ಎಂಬುದಾಗಿ. ಅಂದ್ರೆ ಪಾಪಗಳೆಲ್ಲ ಹೋಗಿ, ಕೋಪವೆಲ್ಲ ಹೋಗಿ, ಮತ್ತೆ ಒಂದು ಹೊಸ ಸಂಬಂಧ ಬಿಲ್ಡ್ ಆಗುವಂಥದ್ದು ದೇವರು ಮತ್ತೆ ಮನುಷ್ಯರ ನಡುವೆ. ಇದನ್ನ ಅನೇಕ ಥಿಯೋಲಾಜಿಯನ್ಸ್ ಅಭಿಪ್ರಾಯ ಪಡುವ ಹಾಗೆ, ಯೇಸು ಸ್ವಾಮಿಯ ಮೂಲಕ ಮತ್ತೆ ಈ ದಾರಿಯಲ್ಲಿ ಸ್ಥಾಪಿತವಾದಂತಹ ಹೊಸ ಯುಗ, ಇದಕ್ಕೆ ನ್ಯೂ ಕ್ರಿಯೇಷನ್ ಅಥವಾ ಎಸ್ಕೋಟೊಲಾಜಿಕಲ್ ಪೀರಿಯಡ್ ಎಂಬುದಾಗಿ ಕೂಡ ಕರೀತಾರೆ ಥಿಯಾಲಜಿಕಲಿ. ಅಂದ್ರೆ ಹೊಸ ಯುಗ ಪ್ರಾರಂಭವಾಗುವಂಥದ್ದು ಯೇಸು ಸ್ವಾಮಿಯಿಂದ. ಅದನ್ನ ಪೌಲ ಕೂಡ ಹೇಳ್ತಾನೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 27ನೇ ವಚನದಲ್ಲಿ, ದ ನ್ಯೂ ಏರಾ ಬಿಗಿನ್ ಇನ್ ಕ್ರೈಸ್ಟ್ ಎಂಬುದಾಗಿ. ಅಂದ್ರೆ ಹೊಸ ರಿಲೇಶನ್ಶಿಪ್ ಅದು ದೇವರೊಟ್ಟಿಗೆ ಸ್ಥಾಪಿತವಾಗುವಂಥದ್ದು. ಸೊ ಮುಂದಿನ ವಚನಗಳಿಗೆ ನಾವು ಹೋಗುವುದಾದ್ರೆ, ವರ್ಸಸ್ 4 and 5, ನಮ್ಮನ್ನು ರಕ್ಷಿಸುವ ದೇವರೇ ನಮಗೆ ಅಭಿಮುಖನಾಗು, ನಮ್ಮ ವಿಷಯದಲ್ಲಿ ಬೇಸರವನ್ನು ಬಿಡು, ಸದಾ ಕಾಲವು ನಮ್ಮ ಮೇಲೆ ಸಿಟ್ಟು ಮಾಡುವಿಯಾ, ತಲಾಂತರಗಳಿಗೂ ಕೋಪವನ್ನ ಬೆಳೆಸುವಿಯೋ ಎಂಬುದಾಗಿ. ಸೊ ಪ್ರೇಯರ್ ಫಾರ್ ಕಂಟಿನ್ಯೂಡ್ ಫೇವರ್ ಆ್ಯಂಡ್ ರೆಸ್ಟೋರೇಷನ್ ಎಂಬುದಾಗಿ ನಾವು ಇದಕ್ಕೆ ಟೈಟಲ್ ಮಾಡಬಹುದು, ಪ್ರೇಯರ್ ಫಾರ್ ಕಂಟಿನ್ಯೂಡ್ ಫೇವರ್ ಆ್ಯಂಡ್ ರೆಸ್ಟೋರೇಷನ್ ಎಂಬುದಾಗಿ. ಸೊ ಕೀರ್ತನೆಯನ್ನು ಪ್ರಾರಂಭಿಸುವಾಗ ಕೀರ್ತನೆಗಾರ ದೇವರಿಗೆ ಮತ್ತೆ ಸ್ಥಾಪಿತವಾದಂಥ ಒಂದು ರಿಲೇಶನ್ಶಿಪ್ಪಿಗೆ, ದೇವರ ಆಶೀರ್ವಾದಗಳಿಗಾಗಿ ಥ್ಯಾಂಕ್ಸ್ ಹೇಳೋದಾದ್ರೆ, ಇಲ್ಲಿ ಆ ಒಳ್ಳೆಯ ಕಾರ್ಯಗಳು ಅಂತ ಹೇಳಿದ್ರೆ ದೇವರ ಆಶೀರ್ವಾದ ಮತ್ತು ದೇವರ ಫರ್ಗಿವ್ನೆಸ್ ದಟ್ ಮಸ್ಟ್ ಬಿ ಕಂಟಿನ್ಯೂಡ್ ಇನ್ ದಿ ಡೇಸ್ ಟು ಕಮ್ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನ ದೇವರಲ್ಲಿ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಅಂತ ಹೇಳಿದ್ರೆ ಆ ಕೋಪ ಇದ್ರೆ ಏನಾಗ್ತದೆ, ದೇವರ ಕೋಪವನ್ನು ಎದುರಿಸ್ಲಿಕ್ಕೆ ಯಾರಾಗ್ತದೆ ಅಂತ ನಾನು ಆಗಲೇ ಕೇಳಿದ ಹಾಗೆ, ದೇವರ ಕೋಪ ಇದ್ರೆ ದೇ ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ಆಲ್ರೆಡಿ. ಅನೇಕ ಶತ್ರುಗಳು ಬರುವಾಗ ಅವರಿಗೆ ಗೆಲ್ಲಿಕ್ಕಾಗುವುದಿಲ್ಲ, ಅವರ ದೇವಾಲಯ, ಅವರ ಜನ ಎಲ್ಲ ನಾಶವಾಗಿ ಹೋಗ್ತಾರೆ, ಅವರು ಸ್ಲೇವ್ಸ್ ಆಗಿ ಬದುಕಬೇಕಾಗ್ತದೆ. ಅಂತಹ ಒಂದು ಪನಿಷ್ಮೆಂಟ್ ಅವರಿಗೆ ಸಿಗ್ತದೆ. ಸೊ ಹಾಗಾಗಿ ಅಲ್ಲಿ ದೇವರೇ ಕೋಪ ಮಾಡದೆ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ನೀನೇನ್ ಮಾಡಬೇಕು, ಇಂತಹ ಒಂದು ಫೇವರಿಸಮ್ ಅನ್ನ ನಮ್ಮ ಮೇಲೆ ನೀನು ತೋರಿಸ್ಬೇಕೆನ್ನುವಂತಹ ಒಂದು ಪ್ರಾರ್ಥನೆ. ಅಂದ್ರೆ ಇದರಲ್ಲಿ ದೇವರ ಫೇವರಿಸಮ್ಗೆ ಪ್ರಾರ್ಥನೆ ಮಾಡುವುದರೊಟ್ಟಿಗೆ ಬಟ್ ದೇ ಹ್ಯಾವ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟಿ ನಾಟ್ ಟು ಸಿನ್ ಅಗೇನ್ಸ್ಟ್ ಗಾಡ್ ಎನ್ನುವಂಥದ್ದನ್ನು ಕೂಡ ನಾವು ಮುಂದಿನ ವಚನಗಳಲ್ಲಿ ನಾವು ನೋಡ್ತೇವೆ. ಅವ್ರಿಗೆ ಕೇವಲ ದೇವರೇ ಫೇವರಿಸಮ್ ಆಗಿ ನೀನು ಯಾವಾಗಲೂ ನಮಗೆ ಬ್ಲೆಸ್ಸಿಂಗ್ಸ್ ಮಾಡು ಎಂಬುದಾಗಿ ಅಲ್ಲ, ಬದಲಾಗಿ ದೇ ಟು ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟೀಸ್. ಹೇಗೆ ಹೇಳಿದ್ರೆ ದೇವರಿಗೆ ವಿಧೇಯರಾಗಿ ದೇವರ ಸಂಬಂಧದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ. ಸೊ ಅದಕ್ಕೆ ಇದು ಪಾಪದ ಕುರಿತಾಗಿ 3-4ನೇ ವಚನದಲ್ಲಿ ನಾವು ನೋಡಿದಂತಹ ಒಂದು ವಾಕ್ಯಗಳು ಇಟ್ಸ್ ಆಲ್ ಸಿಮಿಲರ್ 3, 4 and 5. ಅಲ್ಲಿ ದೇವರ ಒಂದು ನಿರಂತರವಾದಂಥ ರಿಲೇಶನ್ಶಿಪ್, ದ ರಿಸ್ಟೋರ್ಡ್ ಆರ್ ರೀಎಸ್ಟಾಬ್ಲಿಷ್ಡ್ ರಿಲೇಶನ್ಶಿಪ್ ವಿತ್ ಗಾಡ್ ದಟ್ ಶುಡ್ ಬಿ ಕಂಟಿನ್ಯೂಡ್ ಇನ್ ದಿ ಡೇಸ್ ಟು ಕಮ್ ಎನ್ನುವಂಥ ಒಂದು ಪ್ರಾರ್ಥನೆ. ಒಂದು ಹೊಸದಾಗಿ ಸ್ಥಾಪಿತವಾದಂಥದ್ದು ಸಡನ್ ಆಗಿ ಮುರಿದೋದ್ರೆ ಹೇಗಿರ್ತದೆ ರಿಲೇಶನ್ಶಿಪ್, ಆ ಒಂದು ಸಮಸ್ಯೆ ಆಗಬಾರ್ದು ಎಂಬುದಾಗಿ ಕೀರ್ತನೆಗಾರ ದೇವರ ನಿರಂತರವಾದ ಒಳ್ಳೆಯ ಸಂಬಂಧ ಮುಂದುವರಿಯಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಸೊ ನಾವು ಮುಂದಿನ ವಚನಗಳಿಗೆ ಹೋಗೋದಾದ್ರೆ ವರ್ಸಸ್ 6 and 7, ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನ ಚೈತನ್ಯ ಪಡಿಸುವುದಿಲ್ಲವೋ, ಯೆಹೋವನೇ ನಿನ್ನ ಕೃಪೆಯನ್ನು ನಮಗೆ ತೋರಿಸು, ನಿನ್ನ ರಕ್ಷಣೆಯನ್ನ ಅನುಗ್ರಹಿಸು ಎಂಬುದಾಗಿ. ಈ 6 ಮತ್ತು 7ನೇ ವಚನಕ್ಕೆ ನಾವು ಟೈಟಲ್ ಮಾಡೋದಾದ್ರೆ ಎ ಪ್ರೇಯರ್ ಫಾರ್ ರಿವೈವಲ್ ಎಂಬುದಾಗಿ ವಿ ಕ್ಯಾನ್ ಟೈಟಲ್ ಎ ಪ್ರೇಯರ್ ಫಾರ್ ರಿವೈವಲ್.
ಇಲ್ಲಿ ಕೀರ್ತನೆಗಾರ ಪ್ರಾರ್ಥನೆ ಮಾಡುವುದರಲ್ಲಿ he also pray or he also seeks for the revivalness in their land, in their spiritual life or in their social life ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಅಂದ್ರೆ ಆ ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯಪಡಿಸುವುದಿಲ್ಲವೋ, ಅವರಿಗೆ ಆ ದೇವರ ಪ- ಆ, ಆ, ಕೋಪ ಇದೆಲ್ಲದರಿಂದ ಕ್ಷಮಾಪಣೆಯನ್ನು ಕೇಳಿದ್ರೆ ಇಲ್ಲಿ ನಾವು ಅದರಲ್ಲಿ ನೋಡ್ತೇವೆ, ದೇ ನೀಡ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಟು ಡೂ ರೈಟಿಯಸ್ ಅಂಡ್ ಜಸ್ಟಿಸ್ ಅಂಡ್ ಗುಡ್ ಥಿಂಗ್ಸ್. ಅವರು ತಮ್ಮಷ್ಟಕ್ಕೆ ತಾವೇ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಕೀರ್ತನೆಗಾರ ಕೇಳುವಂಥದ್ದು ರಿವೈವಲ್, ದ ಸ್ಪಿರಿಚುವಲ್ ರಿವೈವಲ್ ದಟ್ ಶುಡ್ ಹ್ಯಾಪನ್ ಇನ್ ದರ್ ಹಾರ್ಟ್ ವಿತ್ ಇನ್ ಅವರ್ ಸೆಲ್ಸ್. ಅದು ಯಾವಾಗ ನಮ್ಮೊಳಗೆ ಆಗ್ತದೋ ಆಗ ನಾವೇನ್ ಮಾಡ್ತೇವೆ, ವಿ ವಿಲ್ ರಿಜಾಯ್ಸ್ ಇನ್ ಗಾಡ್ ಎಂಬುದಾಗಿ. ಅದಕ್ಕೆ ಅವನು ಕೇಳುವಂಥದ್ದು, ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನ ಚೈತನ್ಯ ಪಡಿಸುವುದಿಲ್ಲವೋ ಎಂಬುದಾಗಿ. ಸೊ ರಿವೈವಲ್ ಕುರಿತಾಗಿ ಒಬ್ಬ ಥಿಯಾಲಜನ್ ಹೀಗೆ ಬರೀತಾರೆ, ದಿಸ್ ಇಸ್ prayer for revival implies that the people were alive once, uh, have died in a spiritual sense and now need to be given spiritual life again. This is what the church almost always needs, and it's how revivals come ಎಂಬುದಾಗಿ. ನಮ್ಮ ಚರ್ಚ್ಗಳಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ಆ ಒಂದು ಸ್ಪಿರಿಚುವಲ್ ಸೆನ್ಸ್, ಆ ಒಂದು ಆತ್ಮಿಕ ಸೆನ್ಸ್ ಅಂತ ಹೇಳುವಾಗ ವಿಸ್ಡಮ್ ಆರ್ ನಾಲೆಡ್ಜ್, ಅದನ್ನು ಗ್ರಹಿಸುವಂಥ ಒಂದು ಗ್ರಹಿಕೆ ಅದು ತುಂಬ ಇಂಪಾರ್ಟೆಂಟ್. ಕೆಲವೊಂದ್ಸಲ ನಮ್ಮ ಚರ್ಚ್ಗಳಲ್ಲಿ ವಿ ಫೀಲ್ ಲೈಕ್ ವಿ ಆರ್ ಆಲ್ಮೋಸ್ಟ್ ಡೈಡ್ ಇನ್ ಅವರ್ ಸ್ಪಿರಿಚುವಲ್ ಲೈಫ್ ಎಂಬುದಾಗಿ. ಬಟ್ ಯಾವಾಗ ಕೀರ್ತನೆಗಾರನ ಹಾಗೆ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತೇವೋ, ದೆನ್ ಗಾಡ್ ಸೆನ್ಸ್ ಇಸ್ ಸ್ಪಿರಿಟ್ ಟು ಎಕ್ಸ್ಪೀರಿಯನ್ಸ್ ದಿ ರಿವೈವಲ್ನೆಸ್ ದಟ್ ಗಾಡ್ ಶವರ್ಡ್ ಆನ್ ಅಸ್. ದೇವರು ನಮಗೆ ಆ ಒಂದು ಪವಿತ್ರ ಆತ್ಮನ ಮೂಲಕ ಸ್ಪಿರಿಚುವಾಲಿಟಿಯ ರಿವೈವಲ್ನೆಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕರೆ ಕೊಡ್ತಾನೆ. ಅದಕ್ಕೆ ಎರಡು ಕಾರಣ ಹೇಳ್ತಾನೆ ಒಬ್ಬ ಥಿಯಾಲಜಿನ್. ಏನಂತ ಹೇಳಿದ್ರೆ, ಯಾಕೆ ನಾವು ರಿವೈವಲ್ನೆಸ್ ಬೇಕು ನಮ್ಮ ಜೀವಿತದಲ್ಲಿ, ವೈ ಡು ವಿ ನೀಡ್ ರಿವೈವಲ್ನೆಸ್ ಎನ್ನುವಂಥದಕ್ಕೆ ಈ ಗಿವ್ಸ್ ಟೂ ರೀಸನ್. ಮೊದಲನೇದು, ಯಾರೆಲ್ಲ ದೇವರ ಸಂಬಂಧವನ್ನು ತಿಳಿದಿರ್ತಾರೋ, ದೇವರ ಮಹತ್ ಕಾರ್ಯಗಳು, ದೇವರ ಬಗ್ಗೆ ದೋಸ್ ಹೂ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಅಂಡ್ ದೋಸ್ ಹೂ ಸೀಕ್ಸ್ ಟು ಬಿ ಇನ್ ಗಾಡ್ಸ್ ರಿಲೇಶನ್ಶಿಪ್, ದೇ ಹಾಸ್ ಫಾರ್ ರಿವೈವಲ್ನೆಸ್ ಎಂಬುದಾಗಿ. ಯಾರು ನಿಜವಾಗಿ ದೇವರೆಂಥವನು, ದೇವರ ಸಂಬಂಧದಲ್ಲಿ ನಮಗೆ ಏನು ಸಂತೋಷ ಸಿಗ್ತದೆ, ದೇವರ ಸಂಬಂಧದಿಂದ ನಾವು ಹೇಗೆ ಸಂತೋಷವಾಗಿರಬಹುದು ಎಂಬುದಾಗಿ ಯಾರೆಲ್ಲ ತಿಳ್ಕೊಳ್ತಾರೋ ಅಂಥವ್ರು ಮಾತ್ರ ರಿವೈವಲ್ನೆಸ್ಗೆ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ. ಅಂಡ್ ದ ಸೆಕೆಂಡ್ ರೀಸನ್ ಈ ಗಿವ್ಸ್ ಯಾವುದಂತ ಹೇಳೋದಾದ್ರೆ, ಯಾರು ದೇವರ ಪ್ರಸನ್ನತೆ ಆಶೀರ್ವಾದದಿಂದ ದೂರ ಉಳಿತಾರೋ ಮತ್ತು ಆಶೀರ್ವಾದಗಳ ಕೊರತೆಯನ್ನು ಅನುಭವಿಸ್ತಾರೋ ಆಗ ಅವರಿಗೆ ಪುನರುಜ್ಜೀವನದ ಅಗತ್ಯತೆಯ ಅನುಭವಕ್ಕೆ ನಡೆಸಲ್ಪಡ್ತಾರೆ. ದೋಸ್ ಹೂ kept out of the God's blessings and where they were exploited and they were targeted from the different communities, then they will realize the need of God's revivalness. ಒಂದು ಸ್ಪಿರಿಚುವಾಲಿಟಿಯಲ್ಲಿ ಒಂದು ರಿವೈವಲ್ನೆಸ್ಗೋಸ್ಕರ ಹೀಗೆಲ್ಲ ವಿಷಯಗಳು ಉದ್ಭವವಾಗ್ತವೆ ಅನ್ನುವಂಥ ಎರಡು ಕಾರ್ಯಗಳನ್ನ ಒಬ್ಬ ಥಿಯಾಲಜಿಯನ್ ಡಿಸ್ಕ್ರೈಬ್ ಮಾಡುವಂಥದ್ದನ್ನು ನೋಡ್ತೇವೆ. ಸೊ ಅದನ್ನ ಬೈಬಲಲ್ಲಿ ಕೂಡ ನಾವು ಎಲ್ಲೆಲ್ಲ ನೋಡ್ಬೋದು ಅಂತ ಹೇಳೋದಾದ್ರೆ, ರಿವೈವಲ್ನೆಸ್ಗೆ ಯೇಸು ಸ್ವಾಮಿ ಸ್ಪೆಷಲಿ ಶಿಷ್ಯರಿಗೆ ಆ ಸ್ಪಿರಿಚುವಲ್ ರಿವೈವಲ್ನೆಸ್ ಅನ್ನ ಯಾವಾಗ್ಲೂ ತಾನಿರುವಾಗ ಹೊತ್ತಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಸ್ಪೆಷಲಿ ಯೋಹಾನನ್ ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುವಂಥದ್ದು, ನಾನು ನಿಮ್ಮಿಂದ ಹೋಗ್ತೇನೆ, ಆದರೆ ನಾನು ನಿಮಗೆ ಒಬ್ಬ ಸಹಾಯಕನನ್ನ ಕಳಿಸಿಕೊಡ್ತೇನೆ, ದಟ್ ಇಸ್ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನನ್ನ ನಿಮ್ಮ ಮೇಲೆ ಕಳಿಸಲ್ಪಟ್ಟಾಗ ನೀವು ಬಲ ಹೊಂದಿ ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ದಿಸ್ ಇಸ್ ಹೌ ಜೀಸಸ್ ಎನ್ಕರೇಜ್ಡ್ ಹಿಸ್ ಡಿಸೈಪಲ್ ಟು ಬಿ ಸ್ಪಿರಿಚುವಲಿ ಬಿಕಮ್ ಸ್ಟ್ರಾಂಗರ್ ಎಂಬುದಾಗಿ ನಾವು ಇದನ್ನ ನೋಡ್ಬೋದು. ಸೊ ಮುಂದಿನ ವಚನಕ್ಕೆ ಹೋಗುವಾಗ, ದಟ್ ಯು ಪೀಪಲ್ ಮೇ ರಿಜಾಯ್ಸ್ ಎಂಬುದಾಗಿ. ಅವರಲ್ಲಿ ರಿಜಾಯ್ಸ್ ಅಂತ ಹೇಳುವಾಗ ನಾವು ನಿನ್ನಲ್ಲಿ ಆನಂದಿಸುವಂತೆ. ಸೊ ಜನರು ದೇವರಲ್ಲಿ ಸಂತೋಷವನ್ನ ಪಡ್ಬೇಕು. ಅಂದ್ರೆ ದೇವರಲ್ಲಿ ಸಂತೋಷ ಪಡುವಂಥದ್ದು ಅಂತಂದ್ರೆ ಏನಂತ ಹೇಳುದಾದ್ರೆ, ಇಟ್ಸ್ ನಾಟ್ ಜಸ್ಟ್ ವಿ ಗ್ಯಾದರ್ ಎವ್ರಿ ಟೈಮ್ ಅಂಡ್ ಸಿಂಗ್ ಪ್ರೈಸ್ ಅಂಡ್ ವರ್ಷಿಪ್, ವಿ ವರ್ಷಿಪ್ ಗಾಡ್ ಅಂಡ್ ದೇರ್ ಇಸ್ ಆಲ್ವೇಸ್ ಹ್ಯಾವಿಂಗ್ ಎ ಫೀಸ್ಟ್. ಇಟ್ ಡಸಂಟ್ ಮೀನ್ ದಟ್. ಆದ್ರೆ ದೇವರಲ್ಲಿ ಸಂತೋಷಿಸುವಂಥದ್ದು ಅಂತ ಹೇಳೋದಾದ್ರೆ ನ್ಯಾಯ ನೀತಿಯಲ್ಲಿ ಆಚರಣೆ ಮಾಡುವಂಥದ್ದು, ದೇವರ ಸಹಾಯಕ್ಕಾಗಿ ಕಾಯ್ದುಕೊಂಡಿರುವಂಥದ್ದು, ಶಾಂತಿ ಸಮಾಧಾನದಿಂದ ಇರುವಂಥದ್ದು, ದೇವರಿಗೆ ಕೊಡಬೇಕಾಗಿರುವಂಥದ್ದನ್ನ ದೇವರಿಗೆ ಕೊಡುವಂಥದ್ದು. ಗಾಡ್ ರೆಸ್ಪೆಕ್ಟ್ ಟೈಮ್ ಅಂಡ್ ಆಫರಿಂಗ್ಸ್, ವಾಟ್ ಎವರ್ is belongs to God should be given to God
ಮತ್ತು ಜನರಿಗೆ ನ್ಯಾಯ ನೀತಿಯಿಂದ ನಾವು ನಡ್ಕೊಳ್ಳುವಾಗ ಅಲ್ಲಿ ನಾವು ಒಳ್ಳೆಯದನ್ನ ಮಾಡಲಿಕ್ಕೆ ದೇವರು ಬಲಪಡಿಸುವಂಥದ್ದನ್ನ ನಾವು ನೋಡ್ತೇವೆ. ಅದಕ್ಕೆ ಅವನು ಗ್ರಾಂಟ್ ಎಂಬುದಾಗಿ ಹೇಳುವಾಗ ಎಲ್ಲಿ ದೇವರ ಒಂದು ಅನುಗ್ರಹ ಸಿಗ್ತದೆ ಅಂತ ಹೇಳುವುದಾದ್ರೆ ನೆನವೆ ಪಟ್ಟಣಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನೆನವೆ ಪಟ್ಟಣ ದೇವರ ಕೋಪದಿಂದ ತುಂಬಿಸಲ್ಪಟ್ಟು ಆ ಪಟ್ಟಣ ನಾಶವಾಗಬೇಕೆಂಬುದಾಗಿ ಹೇಳುವಾಗ ಯೋನ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಪ್ರವಾದನೆ ಮಾಡುವಾಗ ಆ ಪಟ್ಟಣದಲ್ಲಿ ರಿವೈವಲ್ನೆಸ್ ಆಗ್ತದೆ. ವಾಟ್ ದೇ ಡಿಡ್, ದೇ ಟರ್ನ್ ಟುವರ್ಡ್ಸ್ ಗಾಡ್ ಅಂಡ್ ದೇ ವರ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಗಾಡ್ಸ್ ಬ್ಲೆಸ್ಸಿಂಗ್. ಸೊ ಅದಕ್ಕೆ ರಿವೈವಲ್ನೆಸ್ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಕೂಡ ಬೇಕು ಎನ್ನುವಂಥದ್ದನ್ನ ಕೀರ್ತನೆಗಾರ ತನ್ನ ಪುಸ್ತಕದಲ್ಲಿ ಬರೆಯುವಂಥದ್ದನ್ನ ನೋಡ್ತೇವೆ. ಸೊ ವಿಲ್ ಗೋ ಫಾರ್ವರ್ಡ್ ವರ್ಸಸ್ 8 and 9. 8 ಮತ್ತು 9ನೇ ವಚನ. ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ, ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ, ಅವರಾದರೂ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ, ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ಸೊ ಇದಕ್ಕೆ ನಾವು ಟೈಟಲ್ ಮಾಡೋದಾದ್ರೆ ವರ್ಸಸ್ 8 and 9 ಕಾನ್ಫಿಡೆನ್ಸ್ ಇನ್ ಗಾಡ್ಸ್ ರೆಸ್ಪಾನ್ಸ್ ಎಂಬುದಾಗಿ. ಕಾನ್ಫಿಡೆನ್ಸ್ ಇನ್ ಗಾಡ್ಸ್ ರೆಸ್ಪಾನ್ಸ್, ದೇವರ ಪ್ರತಿಕ್ರಿಯೆಯಲ್ಲಿ ನಂಬಿಕೆ ಇಡುವಂಥದ್ದು ಎಂಬುದಾಗಿ. ಈ ಭಾಗದಲ್ಲಿ ನಾವು ನೋಡೋದಾದ್ರೆ ಕೀರ್ತನೆಗಾರ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳೋದಾದ್ರೆ ಎಲ್ಲವನ್ನ ದೇವರ ಕೈಗೆ ಒಪ್ಪಿಸಿ ಕೊಡ್ತಾ ಇದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ದೇವರು ಏನ್ ಹೇಳ್ತಾನೋ ಐ ವಿಲ್ ಹಿಯರ್ ದಟ್, ಅಂಡ್ ದೇವರು ಏನ್ ಕೇಳ್ತಾನೋ ಅದನ್ನ ನಾನು ಮಾಡ್ತೇನೆ, ಅಂಡ್ ಐ ಮೇ ನಾಟ್ ಗೋ ಬ್ಯಾಕ್ ಟು ಬಿ ಇನ್ ದ ಸೇಮ್ ಟ್ರ್ಯಾಪ್ ದಟ್ ವಿ ವರ್ ಎನ್ನುವಂಥದ್ದು. ಅಂದ್ರೆ ತಾವು ಇಂದಿನ ದಿವಸಗಳಲ್ಲಿ ಯಾವ ಪಾಪದಲ್ಲಿದ್ರು ಅದಕ್ಕೆ ಹಿಂದೆ ಹೋಗದ ಹಾಗೆ ನಮ್ಮನ್ನ ಆ ಒಂದು ಇದರಲ್ಲಿ ರಿಲೇಶನ್ಶಿಪ್ ಅಲ್ಲಿ ಕಾಪಾಡೆಂಬುದಾಗಿ. ಅದಕ್ಕೆ ಅವನು ಹೇಳುವಂಥದ್ದು ಈ ಸರೆಂಡರಿಂಗ್ ಅಂಡ್ ಅಫಾರ್ಮಿಂಗ್ ಗಾಡ್ಸ್ ಅಥಾರಿಟಿ, ದೇವರ ಒಂದು ಅಧಿಕಾರತೆಯನ್ನ ಮತ್ತು ದೇವರಿಗೆಲ್ಲವನ್ನು ಒಪ್ಪಿಸಿಕೊಡುವಂಥದ್ದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ಒಬ್ಬ ಥಿಯಾಲಜಿಯನ್ನು ಹೇಳುವಂಥದ್ದನ್ನ ಐ ವಿಲ್ ಕೋಟ್ ದಟ್, I will be silent, I have spoken to him, and now I will hear what his answer is. I will hold my ear attentive to listen to his voice. When you are willing to hear God, there are good times coming to you ಎಂಬುದಾಗಿ. ನಾವು ಯಾವಾಗ ದೇವರ ಮಾತುಗಳನ್ನು ಕೇಳಲಿಕ್ಕೆ ಅಟೆಂಟಿವ್ ಆಗಿರ್ತೀವೋ, and when we give everything into God hand, and when we obey to God, then he says that good times coming to you ಎಂಬುದಾಗಿ. ನಿಮಗೆ ಒಳ್ಳೆಯ ಸಮಯಗಳು ನಿಮಗೆ ಬರ್ತಾ ಇದೆ ಎಂಬುದಾಗಿ. ಸೊ ಇದು ದೇವರ ಭಕ್ತರಾದಂಥವರಿಗೆ ಒಬ್ಬ ಡಿಸಿಪ್ಲಿನ್ ಸ್ಪಿರಿಚುವಲ್, ದ ಟ್ರೂ ಸ್ಪಿರಿಚುವಲ್ ಪರ್ಸನ್ಸ್ ಆಟ್ರಿಬ್ಯೂಟ್ ಕ್ಯಾನ್ ಬಿ ದಿಸ್ ಎನ್ನುವಂತಹ ಒಂದು ಮಾತುಗಳನ್ನ ಕೀರ್ತನೆಗಾರ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಸೊ ಅವನು ಹಾಗೆ ಹೇಳುವಂಥದ್ದು ಭಯಭಕ್ತಿಯುಳ್ಳಂತ ಜನರಿಗೆ ರಕ್ಷಣೆ ಹತ್ತಿರವಾಗಿದೆ ಎಂಬುದಾಗಿ. ಅಂತ ಹೇಳಿದ್ರೆ ರಕ್ಷಣೆ ದಟ್ ಇಸ್ ಎನ್ಶೂರ್ಡ್ ಥ್ರೂ ಕ್ರೈಸ್ಟ್, ಕ್ರಿಸ್ತನ ಮೂಲಕ ಸಿಕ್ಕಂತಹ ಒಂದು ರಕ್ಷಣೆ. ಅದಕ್ಕೆ ನಾವು ಅದಕ್ಕಿಂತ ಮೊದಲು ನೋಡೋದಾದ್ರೆ ಸಮಾಧಾನದ ವಾಕ್ಯ, ದ ಪೀಸ್ ನ್ಯೂಸ್ ಎಂಬುದಾಗಿ, ದ ಗಾಸ್ಪಲ್ ಆಫ್ ಪೀಸ್ ಎಂಬುದಾಗಿ. ಸೊ ಒಂದು ಶಾಂತಿ ಸಮಾಧಾನದ ವಾರ್ತೆ ಅದು ಎಲ್ಲಿ ಸಿಗ್ತದೆ ಅಂತ ಹೇಳೋದಾದ್ರೆ ನಾವು ದೇವರೊಟ್ಟಿಗೆ ಸಮಯವನ್ನು ಕಳೆಯುವಾಗ, ಅಥವಾ ವೆನ್ ವಿ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಗಾಡ್, ದೆನ್ ವಿ ಬಿಕಮ್ ಅ ಮೋರ್ ಪೀಸ್ಫುಲ್ ಅಂಡ್ ಪೊಲೈಟ್ ಪರ್ಸನ್. ಅದಕ್ಕೆ ಅಪೊಸ್ತಲರ ಕೃತ್ಯಗಳು 10:36ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ. ಅದರಲ್ಲಿ ಪೌಲ ಹೇಳುವಂಥದ್ದು, ದೇವದೂತರ ಮೂಲಕ ಕ್ರಿಸ್ತನು ಅಥವಾ ದೇವರು ಈ ಜನರಿಗೆ ಏನನ್ನ ಸಾರ್ತಾನೆ, ಶಾಂತಿಯ ವಾರ್ತೆಯನ್ನ ಸಾರ್ತಾನೆ. ಮಾತ್ರವಲ್ಲದೆ ಯಾರೆಲ್ಲ ದೇವರ ಮಾತನ್ನ ಕೇಳ್ತಾರೋ ದೇ ಕ್ಯಾನ್ ಬಿಹೇವ್ ಮೋರ್ ಪೊಲೈಟ್ಲಿ ಅಂಡ್ ಮೋರ್ ಪೀಸ್ಫುಲ್ಲಿ ಎಂಬುದಾಗಿ, ಸಮಾಧಾನದ ವಾಕ್ಯ ಎಂಬುದಾಗಿ ಹೇಳುವಾಗ. ಸೊ ಮುಂದಿನ ವಚನ 9, ಭಯಭಕ್ತಿಯುಳ್ಳವರಿಗೆ ಆತನ ರಕ್ಷಣೆ ಹತ್ತಿರವಿರುವುದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವಂಥದ್ದು ಎಂಬುದಾಗಿ. ಇಲ್ಲಿ ಒಬ್ಬ ಭಕ್ತ ಕೀರ್ತನೆಗಾರ ಏನ್ ಮಾಡ್ಬೋದು ಅಂತ ಹೇಳೋದಾದ್ರೆ ದೇವರಿಗೆ ದೀನತೆಯನ್ನ ಮತ್ತು ಎಲ್ಲವನ್ನ ಒಪ್ಪಿಸಿಕೊಡುವಂಥದ್ದು ಅವನ ಒಂದು ನಿಜವಾದಂತಹ ವ್ಯಕ್ತಿತ್ವ. ದೇವರಿಗೆ ದೀನರಾಗುವಂಥದ್ದು, ದೇವರಿಗೆ ಎಲ್ಲವನ್ನ ಒಪ್ಪಿಸಿಕೊಡುವಂಥದ್ದು ಮತ್ತು ರಿಪೆಂಡ್ ಮಾಡಿ ದೇವರಿಗೆ ಒಳಗಾಗುವಂಥದ್ದು. ಸೊ ಇದು ದೇವರ ಸಂಬಂಧಕ್ಕೆ ಹೇಗೆ ತಮ್ಮನ್ನು ಸಿದ್ಧ ಮಾಡಿಕೊಳ್ಬೇಕೆಂಬುದಾಗಿ ತಿಳಿಸಿದ್ರೆ, ಇನ್ನೊಂದು ದೇವರ ರಕ್ಷಣೆ
ಮತ್ತು ಪ್ರಸನ್ನತೆ ಅದು ಹತ್ತಿರವಾಗಿದೆ, ಅದೇನಾಗ್ತದೆ, ನಮ್ಮ ದೇಶದಲ್ಲಿ ನೆಲೆಸ್ತದೆ ಎಂಬುದಾಗಿ ಅಂತ ಹೇಳಿದ್ರೆ, ಕ್ರಿಸ್ತನ ಮೂಲಕ ಈ ದೇಶಕ್ಕೆ ಬಂದಂತಹ ರಕ್ಷಣೆಯನ್ನ ಕೂಡ ಇವತ್ತಿಗೆ ನಾವು ನೆನಪು ಮಾಡಬೇಕು. ಕ್ರಿಸ್ತನ ಮೂಲಕ ಈ ದರಿಯಲ್ಲಿ ಸ್ಥಾಪಿತವಾದಂತ ಶಾಂತಿ, ಸಮಾಧಾನ ಇವುಗಳನ್ನ ಕೂಡ ನೆನಪು ಮಾಡಬೇಕು. ಒಂದ್ ವೇಳೆ ಯೇಸು ಸ್ವಾಮಿ ಬರುವ ಮೊದಲು ಸಮಾಜ ಹೇಗಿತ್ತು ಅಂತ ಕೂಡ ಒಂದ್ಸಲ ನಾವು ಯೋಚನೆ ಮಾಡ್ಬೇಕು. ಸಮಾಜ ಹೇಗಿತ್ತು ಅಂತ ಹೇಳಿದ್ರೆ, ನ್ಯಾಯ ನೀತಿ ಎಲ್ಲ ಜನರು ತಮ್ಮದೇ ಆದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅದೇ ನ್ಯಾಯ ನೀತಿ ಅಂತ ಅರ್ಥ ಮಾಡ್ಕೊಂಡಿದ್ರು. ಬಟ್ ಆದ್ರೆ ಯೇಸು ಸ್ವಾಮಿ ಬರುವಾಗ ನ್ಯಾಯ ನೀತಿಗೆ ಬೇರೆ ಬೇರೆ ಅರ್ಥವನ್ನ ಕೊಡ್ತಾನೆ, ಅಂಡ್ ದಟ್ ಬಿಕಮ್ಸ್ ಅ ವೆರಿ ಡಿಫಿಕಲ್ಟ್ ಫಾರ್ ದ ಕಾಮನ್ ಪೀಪಲ್ ಟು ಎಕ್ಸೆಪ್ಟ್. ಸೊ ಹಾಗಾಗಿ ಕ್ರಿಸ್ತನನ್ನ ಅಥವಾ ದೇವರ ಮಕ್ಕಳಾಗಿ ಜೀವಿಸ್ತೇವೆ ಅಂತ ಹೇಳುವಾಗ ದ ಜಸ್ಟಿಸ್ ಅಂಡ್ ರೈಚಿಯಸ್ನೆಸ್ ಬಿಕಮ್ ಅ ಹ್ಯೂಜ್ ಆರ್ ಕಾಸ್ಟ್ಲಿಯೆಸ್ಟ್ ಟಾಸ್ಕ್ ಟು ಫಾಲೋ ಫಾರ್ ದ ಕಾಮನ್ ಪೀಪಲ್. ಸೊ ಮುಂದಿನ ವಚನಗಳಿಗೆ ಹೋಗುದಾದ್ರೆ, ದ ಲಾಸ್ಟ್ ಪಾರ್ಟ್ ಆಫ್ ಟುಡೇಸ್ ಮೆಡಿಟೇಷನ್ 10-13 ವಚನ. ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವವು, ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವವು, ಸತ್ತತೆಯು ಭೂಮಿಯಿಂದ ಹುಟ್ಟುವುದು, ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು, ನಿಜವಾಗಿಯೂ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು. ನಮ್ಮ ದೇಶವು ತನ್ನ ಬೆಳೆ ಕೊಡುವುದು, ನೀತಿಯು ಆತನ ಮುಂದೆ ಹೋಗುತ್ತಾ ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ದಾರಿ ಮಾಡುವುದು ಎಂಬುದಾಗಿ. ಸೊ ಇದಕ್ಕೆ ದ ಗುಡ್ ರೈಚಿಯಸ್ನೆಸ್ ಆಫ್ ಗಾಡ್ ಎಂಬುದಾಗಿ, ದೇವರ ನ್ಯಾಯ ನೀತಿಗಳ ಕುರಿತಾಗಿ, ದೇವರ ಒಳ್ಳೆಯ ನ್ಯಾಯ ನೀತಿಗಳು. ಇಲ್ಲಿ ಕೀರ್ತನೆಗಾರ ದೇವರ ರಕ್ಷಣೆ ಅದು ಜನರಿಗೆ ಬರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇಟ್ ಬಿಕಮ್ಸ್ ಅ ಗುಡ್ ನ್ಯೂಸ್ ಟು ಕಾಮನ್ ಪೀಪಲ್. ಮಾತ್ರವಲ್ಲದೆ ಅದೇನಾಗ್ತದೆ, ರಕ್ಷಣೆ ಮತ್ತು ಸತ್ಯ ಮತ್ತು ದೇವರ ಒಳ್ಳೆಯ ಕಾರ್ಯಗಳು, ದ ಗುಡ್ ಡೀಡ್ಸ್ ಆಫ್ ಗುಡ್ ರೈಚಿಯಸ್ನೆಸ್ ಗಾಡ್, ಎವ್ರಿಥಿಂಗ್ ಕಮ್ ಟುಗೆದರ್ ಅಂಡ್ ಎಸ್ಟಾಬ್ಲಿಷಿಂಗ್ ನ್ಯೂ ಕಿಂಗ್ಡಮ್. ಒಂದು ಹೊಸ ರಾಜ್ಯ, ಹೊಸ ವ್ಯವಸ್ಥೆ ಸ್ಥಾಪನೆ ಆಗ್ಬೇಕಿದ್ರೆ ಅಲ್ಲಿ ಏನಿರ್ಬೇಕಂತ ಹೇಳಿದ್ರಿ, ಗ್ರೇಸ್, ಟ್ರೂತ್, ಜಸ್ಟಿಸ್, ಪೀಸ್, ರೈಚಿಯಸ್ನೆಸ್ ಇದೆಲ್ಲ ಇರ್ಬೇಕೆಂಬುದಾಗಿ ಅದರಲ್ಲಿ ಹೇಳುವಂಥದ್ದು. ಅದಕ್ಕೆ 10ನೇ ವಚನದಲ್ಲಿ ಹೇಳ್ತದೆ, ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವವು ಅಂತ, ಅದರಲ್ಲಿ ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವವು ಎಂಬುದಾಗಿ. ಸೊ ಇಲ್ಲಿ ಉಪಯೋಗಿಸಲ್ಪಟ್ಟಂತ ವರ್ಡ್ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಮರ್ಸಿ ಎನ್ನುವಂತ ಪದ. ಸೊ ಇಟ್ಸ್ ಅ ಹೀಬ್ರೋಹಿಕ್ ವರ್ಡ್ ಟ್ರಾನ್ಸ್ಲೇಷನ್. ಹೀಬ್ರೋದಲ್ಲಿ ಎಸೆದ್ ಎನ್ನುವಂತ ಒಂದು ಪದವನ್ನು ಉಪಯೋಗಿಸ್ತಾರೆ. ಇಟ್ ಮೀನ್ಸ್ ಗ್ರೇಸ್, ಲವ್ ಎಂಬ ಅರ್ಥವಿದೆ ಮರ್ಸಿಗೆ. ಹೀಬ್ರೋದಲ್ಲಿ ಎಸೆದ್ ಎನ್ನುವಂತ ಪದ, ದ ಟ್ರಾನ್ಸ್ಲೇಷನ್ ಟು ಇಂಗ್ಲಿಷ್ ಇಟ್ ಗಿವ್ಸ್ ಮೀನಿಂಗ್ ಗ್ರೇಸ್ ಅಂಡ್ ಲವ್ ಎಂಬುದಾಗಿ. ಸೊ ಮತ್ತೆ ಗ್ಲೋರಿ ಎನ್ನುವಂತ ಪದವನ್ನು ಉಪಯೋಗಿಸ್ತದೆ ಕೃಪೆಯು ಎಂಬುದಾಗಿ ಹೇಳುವಾಗ. ಗ್ರೇಸ್ in the Old Testament, grace had been interpreted or understood as a glory ಎಂಬುದಾಗಿ ಕೂಡ. ಸೊ ಅದನ್ನ ನಾವು ಗ್ಲೋರಿ ಎಲ್ಲಿ ನೋಡ್ತೇವೆ ಅಂತ ಹೇಳುವಾಗ, ಯೇಸು ಸ್ವಾಮಿ ಜೀವಿತದಲ್ಲಿ ಆ ಒಂದು ಮಹಿಮೆಯನ್ನ ಕಾಣ್ತೇವೆ. ಆ ಮಹಿಮೆ ಎಲ್ಲಿ ಕಾಣಿಸಲ್ಪಡ್ತದೆ ಹೇಳೋದಾದ್ರೆ, ಯೇಸು ಸ್ವಾಮಿ ಶಿಷ್ಯರಿಗೆ ಸ್ಪೆಷಲಿ ಕಾಣಿಸ್ತದೆ. ಪೇತ್ರ 3 ವ್ಯಕ್ತಿಗಳನ್ನ ಕಾಣುವಂಥದ್ದು, ಪರ್ಣಶಾಲೆಗಳನ್ನ ಸ್ಥಾಪನೆ ಮಾಡುವಂತ ಮೋಶೆ ಮತ್ತೆ ಎಲಿಯ ಯೇಸು ಸ್ವಾಮಿ ಅಕ್ಕಪಕ್ಕದಲ್ಲಿ ಕಾಣಿಸಿಕೊಳ್ಳುವಾಗ ಈ ಸೀನ್ ದ ಗ್ಲೋರಿ ಆಫ್ ಗಾಡ್ ಎಂಬುದಾಗಿ. ಇನ್ನೊಂದು ಕಡೆ ಇನ್ ದಿ ಕ್ರೂಸಿಫಿಕೇಶನ್ ವೇರ್ ಡಿಸೈಪಲ್ಸ್ ಅಂಡ್ ಮೆನಿ ಪೀಪಲ್ ವರ್ ಎಕ್ಸ್ಪೋಸ್ ಟು ಸಿ ಗಾಡ್ಸ್ ಗ್ಲೋರಿ, ದೇವರ ಒಂದು ಮಹಿಮೆಯನ್ನು ಕಾಣಲಿಕ್ಕೆ, ಮತ್ತು ರಿಸರ್ವೆಕ್ಷನ್ಸ್ ಅಲ್ಲಿ ದೇ ವರ್ ಏಬಲ್ ಟು ಸಿ ಗಾಡ್ಸ್ ಗ್ಲೋರಿ. ಸೊ ಹಾಗಾಗಿ ಇದು ಹೇಗೆ ಸಿಗ್ತದೆ ಅಂತ ಹೇಳೋದಾದ್ರೆ, ದೇವರಿಂದ ದೊರೆಯುವಂಥದ್ದು. ಕೃಪೆಯು ಸತ್ಯತೆಯು ನೀತಿಯು ಸಮಾಧಾನ ಒಂದಕ್ಕೊಂದು ಮುದ್ದಿಟ್ಟುಕೊಳ್ತದೆ ಎಂಬುದಾಗಿ. ಮತ್ತೆ ಮುಂದುವರೆದು ನೋಡೋದಾದ್ರೆ, ದಿಸ್ ಇಸ್ ಆಲ್ ಸೈನ್ ಆಫ್ ದಿ ನ್ಯೂ ಕಿಂಗ್ಡಮ್ that is going to re-established by Christ, and these are the virtues should be maintained in our society ಎಂಬುದಾಗಿ. ಏನಂತ ಹೇಳೋದಾದ್ರೆ, ಮುಂದಿನ ಸಮಾಜದಲ್ಲಿ ಈ ಎಲ್ಲ ಸದ್ಗುಣಗಳನ್ನ ಒಬ್ಬ ಭಕ್ತನಾದಂಥವನು ತನ್ನ ಸಮಾಜದಲ್ಲಿ ಇರಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾನೆ. ಅದಕ್ಕೆ ಕೀರ್ತನೆಗಾರ ಪ್ರಾರ್ಥನೆ ಮಾಡ್ತಾ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ಪ್ರೀತಿ, ಸತ್ಯ, ಕರುಣೆ, ನ್ಯಾಯ, ಸಮಾಧಾನ ಇವೆಲ್ಲವೂ ಏನಾಗುವುದು, ಭೂಮಿಯಿಂದ ಹುಟ್ಟುವುದು ಎಂಬುದಾಗಿ. ಅದಕ್ಕೆ 11ನೇ ವಚನದಲ್ಲಿ ಹೇಳ್ತಾನೆ, ದಟ್ ಬಾರ್ನ್ ಫ್ರಮ್ ದಿ ಅರ್ತ್ ಎಂಬುದಾಗಿ. ಇನ್ನೊಂದು ಕಡೆ ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವಂಥದ್ದು, ಇಟ್ ಫಾಲ್ಸ್ ಫ್ರಮ್ ಹೆವನ್ ಎಂಬುದಾಗಿ ಕೂಡ. ಯಾಕೆ ಅಂತ ಹೇಳೋದಾದ್ರೆ, ದ ರೈಚಿಯಸ್ನೆಸ್ ದಟ್ ಆಲ್ ಕಮ್ ಫ್ರಮ್ ಗಾಡ್, ಅದನ್ನು ನಮ್ಮಷ್ಟಕ್ಕೆ ನಾವೇ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬದಲಾಗಿ ದ ಪರ್ಸನ್ ಒನ್ ವುಡ್ ಡೀಪ್ಲಿ ಆರ್ ಟ್ರೂಲಿ ಕನೆಕ್ಟೆಡ್ ವಿತ್ ಗಾಡ್, he can bring out those righteousness and truth or whatever the virtues mentioned here.
ಸೊ ಅದಕ್ಕೆ ಪೌಲ ಕೂಡ 9ನೇ ರೋಮನ್ಸ್ 3 ಚಾಪ್ಟರ್ 3 ವರ್ಸಸ್ 26 ಅಲ್ಲಿ ಹೇಳ್ತಾನೆ, ಕ್ರಿಸ್ತನ ಶಿಲುಬೆಯಲ್ಲಿ ದ ನ್ಯೂ ರೈಚಿಯಸ್ನೆಸ್ ಆರ್ ಗಾಡ್ಸ್ ರೈಚಿಯಸ್ನೆಸ್ ಇಸ್ ಬಿನ್ ಡೆಮಾನ್ಸ್ಟ್ರೇಟೆಡ್ ಎಂಬುದಾಗಿ. ದೇವರ ನ್ಯಾಯನೀತಿ ಎಲ್ಲಿ ಕಾಣಿಸ್ತದೆ ಅಂತ ಹೇಳಿದ್ರೆ ಕ್ರಿಸ್ತನ ಶಿಲುಬೆಯಲ್ಲಿ. ಅಲ್ಲಿ ದೇವರು ಒಬ್ಬ ನಿರಪರಾಧಿ ಅಂತ, ಒಬ್ಬ ಇನೋಸೆಂಟ್ ವ್ಯಕ್ತಿ ತನ್ನ ಒಬ್ಬನೇ ಮಗನನ್ನ ಶಿಲುಬೆಗೆ ಹಾಕಿಸುವುದರ ಮೂಲಕ ಅಲ್ಲಿ ದೇವರ ರೈಚಿಯಸ್ನೆಸ್ ಕಾಣಿಸ್ತದೆ. ಹೇಗೆ ಅಂತ ಹೇಳಿದ್ರೆ ಎಲ್ಲರ ಪಾಪಗಳಿಗಾಗಿ ಒಬ್ಬ ಇನೋಸೆಂಟ್ ತನ್ನ ಮಗನನ್ನು ಕೊಡುವುದರ ಮೂಲಕ ದಟ್ ಬಿಕಮ್ಸ್ a huge task for the common people to realize the righteousness, ದೇವರ ನ್ಯಾಯನೀತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಮತ್ತು ಶಾಂತಿ, ನ್ಯಾಯ ಮತ್ತೆ ಒಳ್ಳೆತನ ಅದು ಸಮಾಜದಲ್ಲಿ ಮತ್ತೆ ಸ್ಟಾರ್ಟ್ ಆಗಬೇಕಿದ್ರೆ ಪೀಪಲ್ ದೋಸ್ ಹೂ ವಿಶ್ ಟು ಹ್ಯಾವ್ ದಿಸ್ ವರ್ಚಸ್ ಇನ್ ದೇರ್ ಸೊಸೈಟಿ, ದೇ ಮಸ್ಟ್ ಹ್ಯಾವ್ ಅ ಗುಡ್ ಕನೆಕ್ಷನ್ ವಿತ್ ಗಾಡ್. ಯಾರೆಲ್ಲ ದೇವರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗ್ತಾರೋ ಅವರು ಮಾತ್ರ ಇಂತಹ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ಅಲ್ಲಿ ಇಟ್ ಫಾಲ್ಸ್ ಫ್ರಮ್ ಹೆವೆನ್ ಎಂಬುದಾಗಿ ಹೇಳುವಾಗ ದಿಸ್ ಆರ್ ದ ಬ್ಲೆಸ್ಸಿಂಗ್ಸ್ ದಟ್ ಕಮ್ಸ್ ಫ್ರಮ್ ಗಾಡ್. ಅದೇ ನಾನು ಆಗಲೇ ಹೇಳಿದಾಗೆ ಇಟ್ಸ್ ನಾಟ್ ವಿತ್ ಅವರ್ ಓನ್ ಎಬಿಲಿಟಿ ವಿ ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್, ಬಟ್ ಓನ್ಲಿ ಬಿಕಾಸ್ ಆಫ್ ದಿ ಸ್ಪಿರಿಟ್ ಆಫ್ ಹೋಲಿ ಆ್ಯಂಡ್ ದಿ ಗಾಡ್ ಸ್ಪಿರಿಟ್. ದೇವರ ಸಹಾಯದಿಂದ ಮಾತ್ರ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ್ಯಂಡ್ ಹೌ ಇಟ್ ಲುಕ್ಸ್ ಲೈಕ್ ಎಂಬುದಾಗಿ ನೋಡೋದಾದ್ರೆ, ಒಂದು ವಸಂತ ಕಾಲದಲ್ಲಿ ಸ್ಪ್ರಿಂಗ್ ಸೀಸನ್ ಅಲ್ಲಿ ಹೇಗೆ ಕಾಣಿಸ್ತದೆ, ಇಡೀ ಸೃಷ್ಟಿ ಹೊಸದಾಗಿ ಕಾಣಿಸ್ತದೆ, ಹಾಗೆ ಸಮಾಜದಲ್ಲಿ ಒಳ್ಳೆಯ ಮೌಲ್ಯಗಳು ಹುಟ್ಟುವಾಗ ವಿ ಆರ್ ಎಕ್ಸ್ಪೋಸ್ ಟು ಎಕ್ಸ್ಪೀರಿಯನ್ಸ್ ಗಾಡ್ಸ್ ನ್ಯೂ ಕ್ರಿಯೇಷನ್, ನ್ಯೂ ಆರಾ ಎಂಬುದಾಗಿ. ಸೊ ಇದನ್ನು ಕೂಡ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:21 ಪೌಲ ಹೇಳ್ತಾನೆ, ಕ್ರಿಸ್ತನ ಮೂಲಕ ಬರುವಂತ ವಿಮೋಚನೆ ಅದು ಇಡೀ ಸೃಷ್ಟಿಗೆ ಬರ್ತದೆ, ನಾಟ್ ಟು ದ ಎನಿ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಆರ್ ಪರ್ಟಿಕ್ಯುಲರ್ ರೀಜನ್, ಬಟ್ ಇಟ್ಸ್ ಫಾರ್ ಎಂಟೈರ್ ಕ್ರಿಯೇಷನ್, ಎಂಟೈರ್ ವರ್ಲ್ಡ್ ಎನ್ನುವಂಥದ್ದು ಪೌಲನ ಮಾತುಗಳಲ್ಲಿ ನಾವು ಕಾಣಿಸುವಂಥದ್ದು. ಸೊ 13 ಕೊನೆಯ ವಚನದಲ್ಲಿ ಹೇಳುವಂಥದ್ದು, ನೀತಿಯು ಆತನ ಮುಂದೆ ಹೋಗುತ್ತಾ ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ಮಾಡುವಂಥದ್ದು. ವಿ ವಾಕ್ ಇನ್ ಹಿಸ್ ವೇಸ್ ಎಂಬುದಾಗಿ ಹೇಳುವುದಾದ್ರೆ, ಆಗಲೇ ಹೇಳಿದ ಹಾಗೆ ನ್ಯಾಯನೀತಿ ಇದೆಲ್ಲ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ಸ್, ಇಟ್ಸ್ ಅ ಕಾಸ್ಟ್ಲಿಯೆಸ್ಟ್ ಆ್ಯಂಡ್ ವೆರಿ ವರ್ದಿಯೆಸ್ಟ್ ವರ್ಚಸ್. ಅದನ್ನು ನಾವು ಎಕ್ಸೆಪ್ಟ್ ಮಾಡಿ ಫಾಲೋ ಮಾಡಬೇಕಂತ ಇದ್ರೆ ವಿ ಮಸ್ಟ್ ಫಾಲೋ ದ ವೇ ಆಫ್ ಕ್ರೈಸ್ಟ್, ದೇವರ ಮಾರ್ಗದಲ್ಲಿ. ಅದಕ್ಕೆ ಅವನು ನೀತಿಯ ಮುಂದೆ ಹೋಗುತ್ತಾ ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ದಾರಿ ಮಾಡುವುದು. ವಿ ಮಸ್ಟ್ ವಾಕ್ ಇನ್ ದ ವೇ ವೇರ್ ಜೀಸಸ್ ಕ್ರೈಸ್ಟ್ ವಾಕ್. ಯೇಸು ಸ್ವಾಮಿ ಸಾಗಿದಂತಹ ಹಾದಿಯಲ್ಲಿ ನಾವು ಹೋಗೋದಾದ್ರೆ ನ್ಯಾಯನೀತಿ ಮತ್ತೆ ನಮ್ಮ ಸಮಾಜದಲ್ಲಿ ಎಸ್ಟಾಬ್ಲಿಷ್ಡ್ ಆಗ್ತದೆ ಎಂಬುದಾಗಿ. ಸೊ ಈ ಕೀರ್ತನೆ ಒಂದು ಸಮ್ಮರಿ ನೋಡೋದಾದ್ರೆ, ಮತ್ತೆ ಯೆರೂಸಲೇಮ್ ಹೇಗೆ ಅಥವಾ ಇಸ್ರಾಯೇಲ್ ಹೇಗೆ ರೀಬಿಲ್ಡ್ ಆಗ್ಬೇಕು, ಹೇಗೆ ಅವರ ದೇಶದಲ್ಲಿ ನ್ಯಾಯ ನೀತಿಗಳಿರ್ಬೇಕೆಂಬುದಾಗಿ. ಒಂದ್ ಕಡೆ ಅವರು ಪಾಪ ಮಾಡಿದ್ರು, ಇನ್ನೊಂದು ಕಡೆ ನ್ಯಾಯನೀತಿ, ಸಮಾನತೆ, ಸತ್ಯತೆ, ದೇವರ ಪ್ರಸನ್ನತೆ, ಕರುಣೆ, ಮಹಿಮೆ ಏನು ಕೂಡ ಇರಲಿಲ್ಲ. ಸೊ ಹಾಗಾಗಿ ಅದು ಬೇಕು ಎಂಬುದಾಗಿ ಕೀರ್ತನೆಗಾರ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಎಲ್ಲವೂ ಯಾರಲ್ಲಿ ಪ್ರಕಟವಾಗ್ತದೆ, ಯಾರಲ್ಲಿ ಅಕಂಪ್ಲಿಷ್ ಆಗ್ತದೆ ಅಂತ ಹೇಳೋದಾದ್ರೆ ದಟ್ ಇಸ್ ಅಕಂಪ್ಲಿಷ್ಡ್ ಥ್ರೂ ಜೀಸಸ್ ಕ್ರೈಸ್ಟ್. ಯೇಸುವಿನ ಮೂಲಕ ಈ ಸಮಾಜದಲ್ಲಿ ಮತ್ತೆ ಅದು ಸ್ಥಾಪಿತವಾಗ್ತದೆ. ಸೊ ವಿ ಬಿಂಗ್ children of Christ or God's children, let's try to, or let's make a oath to walk in God's ways. ದೇವರು ಕ್ರಿಸ್ತ ನಮಗೆ ತೋರಿಸಿಕೊಟ್ಟಂತ ನ್ಯಾಯ ನೀತಿಯ, ಪ್ರೀತಿ, ಸಮಾಧಾನದ, ಸತ್ಯತೆಯ ಹಾದಿಯಲ್ಲಿ ಸಾಗಲಿಕ್ಕೆ ದೇವರ ಆತ್ಮ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೆನ್. ಪ್ರಾರ್ಥನೆ ಮಾಡುವ. ಭೂಪರಲೋಕಗಳ ಒಡೆಯನಾದ ದೇವರೇ, ಸ್ವಾಮಿ ನಿನ್ನ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಮಾತಾಡಿದ್ದಕ್ಕಾಗಿ, ಬಲಪಡಿಸಿದ್ದಕ್ಕಾಗಿ ಸ್ತೋತ್ರವಾಗಲಿ. ನಿನ್ನ ವಾಕ್ಯವನ್ನು ಕೇಳಿ ನಾವು ಅದನ್ನು ಬಿಟ್ಟು ಬಿಡದೆ ಆ ವಾಕ್ಯಗಳನ್ನು ಸ್ವೀಕರಿಸುವಂಥ, ಅದನ್ನು ಅಭ್ಯಾಸ ಮಾಡುವಂಥ ಶಕ್ತಿಯನ್ನು, ಬಲವನ್ನು, ಜ್ಞಾನವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಇದರಲ್ಲಿ ಪಾಲ್ಗೊಂಡಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಈ ವಾಕ್ಯ ಎಲ್ಲರ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಸುಖಕರವಾದ ವಿಶ್ರಾಂತಿಯನ್ನು ಕೊಟ್ಟು ನಿನ್ನ ಚಿತ್ತವಿದ್ರೆ ಹೊಸ ದಿನಕ್ಕೆ ಹೊಸ ಮನಸ್ಸಿನೊಂದಿಗೆ, ಹೊಸ ಹರ್ಷದೊಂದಿಗೆ ನಮ್ಮೆಲ್ಲರನ್ನ ನಡೆಸೆಂದು ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸೋದಕ್ಕೆ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲವೂ ನಿನವೇ, ಆಮೆನ್. ನಮ್ಮ ತಂದೆಯಾದಂಥ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೂನ್ಯತೆ ಈ ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ
ಇಡೀ ವಿಶ್ವದೊಟ್ಟಿಗೂ ಈಗಲೂ ಯಾವಾಗಲೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.